ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ 9ನೆಯ ಅಧ್ಯಾಯದ ಸಾರಾಂಶ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮಾಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ಭಿಷಜೇ ಭೋರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರಿವತು ನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾಗಂತೆ ಯಜ್ಞಂ ವಾಗ್ದೇವ್ಯೈ ನಮಃ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷಕೃತೌ ವಂದೇ ಭಗವಂತೋ ಪುನಃ ಪುನಃ. ಸದ್ಗುರು ದೇವತಾಭ್ಯೋ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಕರುಣಾಲಯಂ ನಮಃ. ಭಗವತ್ಪಾದಶಂಕರಂ ಲೋಕಶಂಕರಂ ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ಪರೋ ವ್ಯಕ್ತಾದಂಡಮವ್ಯಕ್ತಸಂಭವಂ ಮಂಡಸ್ಯಾಂತಸ್ತು ಮೇ ಲೋಕಾಃ ಸಪ್ತದ್ವೀಪಾ ಚ ಮೇಧಿನಿ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಭಗವದ್ಗೀತೆಯ ಕೇಳುಗ ಬಂಧುಗಳೇ, ಯಥಾಶಕ್ತಿ ಯಥಾಮತಿ ಆ ಕೃಷ್ಣನ ಅನುಗ್ರಹದಿಂದ ಆ ವಾಗ್ದೇವಿ ಏನನ್ನ ನುಡಿಸ್ತಾಳೋ ಅದನ್ನು ನುಡಿಯೋ ಒಂದು ಪ್ರಯತ್ನ ಮಾತ್ರ ನನ್ನದು. ಈ ಗೀತೆಯ ಸಾರಾಂಶವನ್ನು ಕೇಳಿದ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ಖಂಡಿತ ತಿಳಿಸಿ. ಇನ್ನ ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಾದ್ರೆ ಅನುಕೂಲ ಆಗತ್ತೆ. ಅಥವಾ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಏನು ನಿಮ್ಮ ಮನಸ್ಸಿಗೆ ಏನು ಅಭಿಪ್ರಾಯ ಬರುತ್ತೋ ಅದನ್ನ ತಿಳಿಸಿದ್ರೆ ಇನ್ನೂ ಅನುಕೂಲ ಆಗತ್ತೆ ಅಂತ ಹೇಳಿ ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ. 8ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ, ವೇದೇಶು ಯಜ್ಞೇಶು ತಪಸ್ಸು ಚೈವ ದಾನೇಶು ಯತ್ಪುಣ್ಯ ಫಲಂ ಪ್ರತಿಷ್ಠಂ ಅತ್ಯೇದಿ ತತ್ಸರ್ವಮಿದಂ ವಿದಿತ್ವಾ ಯೋಗಿ ಪರಮಂ ಸ್ಥಾನೋಪೈತಿ ಚಾದ್ಯಂ. ಯಾವ ಮನುಷ್ಯ ಅಥವಾ ಜೀವಿ ವೇದಗಳನ್ನ ತಿಳ್ಕೊಂಡು ಯಜ್ಞಗಳನ್ನ ಮಾಡಿ ತಪಸ್ಸು ಮಾಡಿ ದಾನ ಮಾಡಿ ಪುಣ್ಯ ಫಲಗಳನ್ನ ಪಡ್ಕೊಳ್ತಾನೋ ಅದಕ್ಕಿಂತನೂ ಹೆಚ್ಚಿನದಾದಂತಹ ಪರಮ ಪುಣ್ಯಕರವಾದಂತಹ ಅಥವಾ ಪರಂಧಾಮವನ್ನ ಪಡಿತಾನೆ ಅಂತ ಹೇಳಿ 8ನೇ ಅಧ್ಯಾಯದ ಕೊನೆಯಲ್ಲಿ ಹೇಳ್ದ. ಅವನ ಈ ರೀತಿ ಅನುಗ್ರಹವನ್ನ ಮಾಡಿ ಮುಂದೆ ನಮಗೆ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗದಲ್ಲಿ ಈ ರೀತಿಯಾಗಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮೊದಲನೇದಾಗಿ ಹೇಳ್ತಾ ಇದ್ದಾನೆ, ಇದಂತು ಮೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್ ಅಂತ. ಏನು? ಇದಂ ತು ಮೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ಈ ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತಕ್ಕಂಥದ್ದು ಏನಿದೆ, ಇದು ಬಹಳ ಗುಹ್ಯವಾಗುತ್ತೆ. ಅಂದ್ರೆ ಸೀಕ್ರೆಟ್ ಅಲ್ಲಿ ಸೀಕ್ರೆಟ್, ಅತ್ಯಂತವಾದಂತಹ ಸೀಕ್ರೆಟ್. ಅಂತಹ ಒಂದು ವಿಚಾರವನ್ನ ನಿನಗೆ ಅನಸೂಯವೇ ಅಂದ್ರೆ ಅಸೂಯೆ ರಹಿತನಾಗಿರ್ತಕ್ಕಂಥ ಹೇ ಅರ್ಜುನ, ನಿನಗೆ ಇದನ್ನ ಜ್ಞಾನ ಅಂದ್ರೆ ನಮಗೆಲ್ಲ ಗೊತ್ತಿದೆ, ನಾಲೆಡ್ಜ್, ವಿಜ್ಞಾನ ಸಹಿತವಾಗಿ. ವಿಜ್ಞಾನ ಅಂದ್ರೆ
ಇಲ್ಲಿ ಸೈನ್ಸ್ ಅಲ್ಲ, ವಿಶೇಷವಾದ ಜ್ಞಾನ ಅಂದ್ರೆ ಅದನ್ನ ಇನ್ನೂ ಹೆಚ್ಚು ಆಳವಾಗಿ ನಾವು ಓದೋದು ಬೇರೆ, ಅಧ್ಯಯನ ಮಾಡೋದು ಬೇರೆ. ಓದೋದು ಅಂದ್ರೆ ಸುಮ್ಮನೆ ಆ ವಿಚಾರವನ್ನ ಓದ್ತೀವಿ. ಅಧ್ಯಯನ ಅಂತಂದ್ರೆ ಅದನ್ನ ಸಾರ ಸಹಿತವಾಗಿ ಅದರಲ್ಲಿರ್ತಕ್ಕಂತಹ ವಿಶೇಷ ವಿಚಾರಗಳನ್ನ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಕ್ಕಂಥದ್ದು ಅಧ್ಯಯನ. ಹಾಗೆ ಜ್ಞಾನ ವಿಜ್ಞಾನ ಸಹಿತವಾಗಿ ನಿನಗೆ ಹೇಳ್ತೀನಿ. ಯಜ್ಞಾತ್ವ ಮೋಕ್ಷಸೆ ಅಶುಭಾತ್. ಇದನ್ನ ಸರಿಯಾಗಿ ತಿಳ್ಕೊಂಡ್ರಿಂದ, ಸರಿಯಾಗಿ ಇದನ್ನ ಆಚರಣೆ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ನಿನಗೆ ಅಶುಭದಿಂದ ಮೋಕ್ಷ. ಅಶುಭ ಅಂದ್ರೆ ಯಾವುದು? ಸಂಸಾರ ಬಂಧನವೇ ಅಶುಭ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾಕೆ ಸಂಸಾರ ಬಂಧನ ಅಶುಭ ಅಂತಂದ್ರೆ ನಮಗೆಲ್ಲ ಜೀವನದಲ್ಲಿ ಅನುಭವ ಇದೆ. ನಮಗೆ ಒಂದು ಅಲ್ಪ ಸುಖವನ್ನ ಪಡೆಯಬೇಕು ಅಂತಂದ್ರೆ ಅಪಾರವಾದಂತಹ ಕಷ್ಟವನ್ನ ಅನುಭವಿಸ್ಬೇಕಾಗತ್ತೆ. ಅಥವಾ ಅಲ್ಲಲ್ಲಿ ಸ್ವಲ್ಪ ಸುಖ ಅಂತ ಕಂಡು ಬರುತ್ತೆ, ಮತ್ತೆ ನಮಗೆ ಅದು ದುಃಖಕ್ಕೆ ತಿರುಗಿರತ್ತೆ ವಿಚಾರಗಳು. ಆದ್ರಿಂದ ಈ ಸಂಸಾರ ಅಂತಕ್ಕಂಥದ್ದೇ ಅಶುಭ. ಹಾಗಾಗಿ ಇದರಿಂದ ಯಾರು ಈ ಒಂದು ಮುಖ್ಯವಾಗಿರ್ತಕ್ಕಂಥ ಅಂದ್ರೆ ಅತ್ಯಂತ ಸೀಕ್ರೆಟ್ ಆಗಿರ್ತಕ್ಕಂತಹ, ಅಂದ್ರೆ ಎಲ್ಲರಿಗೂ ಸುಲಭವಾಗಿ ಸಿಕ್ಕದೇ ಇರ್ತಕ್ಕಂತಹ ಈ ಒಂದು ವಿಚಾರವನ್ನ ತಿಳ್ಕೊಳ್ತಾರೋ, ಅನುಷ್ಠಾನ ಮಾಡ್ತಾರೋ, ಅವರು ಅಶುಭದಿಂದ ಅಂದ್ರೆ ಈ ಸಂಸಾರ ಬಂಧನದಿಂದ ಮೋಕ್ಷವನ್ನ ಪಡ್ಕೊಳ್ತಾರೆ ಅಂತ ಹೇಳಿ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನ ಈ ಒಂದು ಶ್ಲೋಕದ ಮೂಲಕ ಮಾಡ್ತಾ ಮುಂದೆ ಹೇಳ್ತಾನೆ. ಅಶ್ರದ್ಧದಾನ ಪುರುಷ ಧರ್ಮಸ್ಯ ಆಶ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಹೇ ಪರಂತಪ. ಪರಂತಪ ಅಂತಂದ್ರೆ ಶತ್ರುಗಳಿಗೆ ಪೀಡೆಯನ್ನು ಉಂಟು ಮಾಡ್ತಕ್ಕಂಥವನು, ಅಂದ್ರೆ ಅಂತಹ ವೀರ ನೀನು ಅಂತ ಹೇಳಿ ಅವನನ್ನ ಅರ್ಜುನನ ಸಂಬೋಧನೆ ಮಾಡ್ತಾ ಹೇಳ್ತಾರೆ. ಅಶ್ರದ್ಧಾ ಧಾನಾಹ ಅಂದ್ರೆ ಧಾ ಮಹಾಪ್ರಾಣ. ಧಾ ಅಂದ್ರೆ ಇಡ್ತಕ್ಕಂಥದ್ದು ಯಾವ್ದ್ರಲ್ಲಿ? ಧರ್ಮದಲ್ಲಿ. ಯಾವ ಪುರುಷ ಅಂದ್ರೆ ಈ ಪ್ರತ್ಯೇಗಾತ್ಮಗಳು ಇದೆಯಲ್ಲ, ಅದು ಧರ್ಮದಲ್ಲಿ ಶ್ರದ್ಧೆಯನ್ನ ಇಡದೇ ಇರ್ತಕ್ಕಂತಹ ಜನಗಳು ಏನಾಗ್ತಾರೆ? ಅಪ್ರಾಪ್ಯ ಮಾಂ, ನನ್ನನ್ನ ಪಡೆಯೋದಕ್ಕೆ ಆಗದೇನೆ ಅವರು ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಈ ಸಂಸಾರ ಮತ್ತೆ ಮೃತ್ಯು. ಸಂಸಾರ ಅಂದ್ರೆ ನಾವು ಬದುಕಿರ್ಬೇಕಾದ್ರೆ ಏನು ಈ ಒಂದು ವ್ಯಾವಹಾರಿಕ ಜೀವನವನ್ನ ಮಾಡ್ತಾ ಇರ್ತೀವಿ, ಆಮೇಲೆ ಮೃತ್ಯುವನ್ನ ಹೊಂದ್ತೀವಿ, ಮತ್ತೆ ಜನ್ಮ, ಮತ್ತೆ ಮೃತ್ಯು. ಈ ರೀತಿಯಾಗಿ ಚಕ್ರದಲ್ಲಿ ತಿರುಗ್ತಾ ಇರ್ತಾರೆ ಅಂತ ಹೇಳಿ ಶ್ರೀಕೃಷ್ಣ ನಮಗೆ ಜ್ಞಾನವನ್ನ ಉಂಟು ಮಾಡ್ತಾ ಇದ್ದಾನೆ. ವಿಶೇಷವಾದ ಜ್ಞಾನ. ಯಾತಕ್ಕೆ ವಿಶೇಷವಾದ ಜ್ಞಾನ ಅಂತಂದ್ರೆ ನಾವೇನ್ ಅನ್ಕೊಂಡಿರ್ತೀವಿ ಇದೇ ಸುಖ ಅಂತ ಅನ್ಕೊಂಡಿರ್ತೀವಿ. ಹಾಗೆ ಒಂದು ನಮಗೆ ಇಷ್ಟವಾದ ಆಹಾರ ನಾಲಿಗೆ ಮೇಲೆ ಇರ್ತಂಕ ಮಾತ್ರ ಅದ್ರ ರುಚಿ ಗೊತ್ತಾಗತ್ತೆ ಅಲ್ವಾ? ಮುಂದಕ್ಕೆ ಹೋದ್ಮೇಲೆ ಅದ್ರ ರುಚಿ ಗೊತ್ತಾಗಲ್ಲ, ಅಥವಾ ನಾಲಿಗೆ ಮೇಲೆ ಬೀಳೋ ತನಕ ನಮಗೆ ರುಚಿ ಗೊತ್ತಾಗಲ್ಲ. ಅದನ್ನು ಸಂಪಾದನೆ ಮಾಡ್ಬೇಕಾದ್ರೆ ಅನೇಕ ವಿಧವಾದಂತಹ ಕಷ್ಟವನ್ನ ಅನುಭವಿಸಿರ್ತೀವಿ. ಅಂದ್ರೆ ಕಷ್ಟಪಟ್ಟು ಹಣವನ್ನು ಸಂಪಾದನೆ ಮಾಡಿ ನಮಗ್ ಬೇಕಾದಂತಹ ವಸ್ತುವನ್ನ ತಗೊಂಡಿರ್ತೀವಿ. ಆ ಸುಖ ಎಷ್ಟೊತ್ತಿರುತ್ತೆ? ನಾಲ್ಗೆ ಮೇಲೆ ಇರ್ತಂಕ ಅಷ್ಟೇ ಸುಖ. ಆಮೇಲೆ ಅದರ ಸುಖ ನಮಗೆ ಗೊತ್ತಾಗಲ್ಲ. ಅದು ಸರಿಯಾಗಿ ಜೀರ್ಣ ಆಯ್ತು ಅಂತಂದ್ರೆ ತೊಂದರೆ ಇಲ್ಲ, ಸರಿಯಾಗಿ ಜೀರ್ಣ ಆಗಿಲ್ಲ ಅಂದ್ರೆ ತಿರ್ಗಾನು ತೊಂದರೆನೇ ಅದು. ಹಾಗೆ ಹಿಂದೆ ಮುಂದೆ ಸಂಪಾದನೆ ಮಾಡೋದಕ್ಕಿಂತ ಹಿಂದೆ ನಮ್ಗೆ ಅದು ಸುಖ ಇರಲಿಲ್ಲ. ಅದು ನಾಲ್ಗೆಯಿಂದ ಮುಂದೆ ಹೋದ್ಮೇಲೆ ಅದ್ರ ಸುಖ ಗೊತ್ತಾಗೋದಿಲ್ಲ. ಆ ಕ್ಷಣಿಕ ಮಾತ್ರ ನಮಗೆ ಸುಖ ಅಂತ ಗೊತ್ತಾಗತ್ತೆ. ಹಾಗೆ ಈ ಸಂಸಾರ ಅಂತಕ್ಕಂಥದ್ದು ಅಷ್ಟೇ. ಹೇಗೆ ನಮಗೆ ಸ್ಪರ್ಶಾದಿ ಜ್ಞಾನಗಳು ಉಂಟಾಗುತ್ತೋ, ಯಾವುದೋ ಒಂದು ವಸ್ತುವನ್ನ ಮುಟ್ಟಿದಾಗ ಮಾತ್ರ ಅದ್ರ ಸುಖ ದುಃಖ ಗೊತ್ತಾಗತ್ತೆ. ಅದರಿಂದ ಸ್ಪರ್ಶ ಇಲ್ಲ ಅಂತಂದ್ರೆ ಆ ಸುಖ ದುಃಖಗಳು ನಮ್ಗೆ ಗೊತ್ತಾಗತ್ತಾ? ಗೊತ್ತಾಗೋದಿಲ್ಲ. ಹಾಗೆ ಕಣ್ಣಲ್ಲಿ ನೋಡ್ತಾ ಇರ್ಬೇಕಾದ್ರೆ ಮಾತ್ರ ಆ ಒಂದು ಸುಖ ದುಃಖಗಳು ನಮ್ಗೆ ಗೊತ್ತಾಗುತ್ತೆ. ಕೆಲವು ಪ್ರಿಯ, ಕೆಲವು ಅಪ್ರಿಯ. ಗಂಧದಲ್ಲೂ ಹಾಗೇನೆ, ಕೆಲವು ಪ್ರಿಯ, ಕೆಲವು ಅಪ್ರಿಯ. ರಸನೇಂದ್ರಿಯಗಳಲ್ಲೂ ಹಾಗೆ, ಕೆಲವು ಪ್ರಿಯ, ಕೆಲವು ಅಪ್ರಿಯ. ಇವೆಲ್ಲ ಎಲ್ಲಿ ತನಕ ಅಂತಂದ್ರೆ
ಆ ಜ್ಞಾನೇಂದ್ರಿಯಕ್ಕೆ ಸ್ಪರ್ಶ ಇರೋ ತನಕ, ಕಾಂಟ್ಯಾಕ್ಟ್ ಇರೋ ತನಕ ಅಷ್ಟೇನೆ ನಮಗೆ ಅಲ್ವಾ. ಆ ಕಾಂಟ್ಯಾಕ್ಟ್ ಇಲ್ಲ ಅಂತಂದ್ಮೇಲೆ ನಾವು ಅದನ್ನ ಸ್ಮರಣೆ ಮಾಡ್ಕೊಳ್ಬೋದು. ಯಾವುದೋ ಒಂದು ವಸ್ತು ನೋಡ್ತಾ ಇದ್ದೀವಿ, ವಸ್ತುನೋ ವ್ಯಕ್ತಿನೋ ನೋಡ್ತಾ ಇದ್ದೀವಿ ಅಂತಂದ್ರೆ ಅದು ಕಣ್ಣಿಗೆ ಸಂಪರ್ಕ ಇರೋವರೆಗೂ ನಮಗೆ ಅದು ಪ್ರಿಯ ಅಪ್ರಿಯಗಳಾಗಿ ಕಾಣ್ತಾ ಇರುತ್ತೆ. ನಾವು ಇಲ್ಲಿ ನೆಗೆಟಿವ್ ಬೇಡ, ಪಾಸಿಟಿವೇ ತಗೊಳ್ಳೋಣ. ನಮಗೆ ಯಾವುದೋ ಒಂದು ವಸ್ತುನೋ ವ್ಯಕ್ತಿನೋ ನೋಡ್ತಾ ಇದ್ದೀವಿ, ನಮಗೆ ಬಹಳ ಖುಷಿ ಆಗ್ತಾ ಇರುತ್ತೆ. ಅದನ್ನ ನೋಡಕ್ ಮುಂಚೆ ನಮಗೆ ಆ ಒಂದು ಜ್ಞಾನೇಂದ್ರಿಯ ಅಂದ್ರೆ ಕಣ್ಣಿಂದ ಉಂಟಾಗತಕ್ಕಂತಹ ದೃಶ್ಯ ಸುಖ ಇರಲಿಲ್ಲ. ಅದು ಕಣ್ಮರೆ ಆದ್ಮೇಲೆ ಆ ದೃಶ್ಯ ಸುಖ ಇಲ್ಲ. ಆ ರೀತಿಯಾಗಿ ಎಲ್ಲವೂ ಪಂಚ ಜ್ಞಾನೇಂದ್ರಿಯಗಳಿಂದ ಕರ್ಮೇಂದ್ರಿಯಗಳಿಂದ ಉಂಟಾಗತಕ್ಕಂತಹ ಸುಖ ದುಃಖಗಳು ಸಂಸಾರದ ರೀತಿಯಲ್ಲಿ ನಮ್ಗೇನಾಗತ್ತೆ, ತಾತ್ಕಾಲಿಕವಾದಂತಹ ಸುಖ ದುಃಖಗಳು ಉಂಟಾಗ್ತಾ ಇರತ್ತೆ. ಶಾಶ್ವತವಾದಂತಹ ಸುಖ ಅಂತಂದ್ರೆ ಮೋಕ್ಷವೇ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಹೀಗೆ ಅನುಗ್ರಹವನ್ನ ಮಾಡಿ ಮುಂದೆ ಮತ್ತೆ ಅನುಗ್ರಹವನ್ನ ಈ ರೀತಿಯಾಗಿ ಮಾಡ್ತಾ ಇದ್ದಾನೆ. ನಜ ಮತ್ಸಾನಿ ಭೂತಾನಿ ಪಶ್ಯಮೇ ಯೋಗಮೈಶ್ವರಂ ಭೂತ ಬೃನ್ನಜ ಭೂತಸ್ಥೋ ಮಾಮಾತ್ಮ ಭೂತ ಭಾವನಃ ಅಂತ ಹೇಳಿ. ನಜ ಮತ್ಸಾನಿ ಭೂತಾನಿ ಪಶ್ಯಮೇ ಯೋಗಂ ಐಶ್ವರಂ ಭೂತ ಬೃನ್ನಜ ಭೂತಸ್ಥೋ ಮಮ ಆತ್ಮ ಭೂತ ಭಾವನಃ ಅಂತ ಹೇಳಿ ಅನುಗ್ರಹವನ್ನ ಮಾಡ್ತಾರೆ. ಏನು ಈ ಭೂತಗಳು ನನ್ನಲ್ಲೂ ಇರೋದಿಲ್ಲ ಮತ್ತು ನನ್ನ ಐಶ್ವರ್ಯ ಯೋಗವನ್ನು ನೋಡು, ಭೂತ ಭಾವನಾದ ಆತ್ಮನು ಭೂತ ಭೃತ್ ಭೂತಸ್ಥನೂ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇದನ್ನ ವಿಷ್ಣು ಸಹಸ್ರನಾಮದಲ್ಲಿ ಕೂಡ ನಮಗೆ ಈ ಒಂದು ಶ್ಲೋಕ ಪುಷ್ಟಿಯನ್ನು ಕೊಡುತ್ತೆ. ಯಾವುದು? ವಿಶ್ವಂ ವಿಷ್ಣು ಷಟ್ಕಾರೋ ಭೂತ ಭವೋಯ ಭವತ್ ಪ್ರಭು ಭೂತಕೃದ್ಭೂತ ಭಾವ ಭೂತಕೃದ್ಭೂತ ಭೃದ್ಭಾವೋ ಭೂತಾತ್ಮ ಭೂತ ಭಾವನಃ. ವಿಷ್ಣು ಸಹಸ್ರನಾಮದ ಮೊದಲನೇ ಶ್ಲೋಕದಲ್ಲೇ ಇದೆ. ಏನಿದು ಸ್ವಲ್ಪ ನಮಗೆ ಕನ್ಫ್ಯೂಷನ್ ಮಾಡೋ ತರ ಇದೆಯಲ್ಲ ಅಂತ ಕೆಲವರಿಗೆ ಅನ್ಸ್ಬೋದು. ಯಾಕೆಂದ್ರೆ ಈ ಭೂತಗಳಲ್ಲಿ ನಾನಿಲ್ಲ, ಮತ್ತೆ ಆ ಭೂತಗಳಲ್ಲಿ ನನ್ನಲ್ಲೂ ಇಲ್ಲ, ನಾನು ಭೂತಗಳಲ್ಲೂ ಇಲ್ಲ ಅಂತ ಹೇಳ್ತಾ ಇದ್ದಾನಲ್ಲ. ಆದ್ರೆ ನಮ್ಗೆ ಈ ಚೇತನ ಅಂತಕ್ಕಂಥದ್ದು ಎಲ್ಲ ಕಡೆಯಲ್ಲೂ ಇದೆ ಅಂತ ಹೇಳಿ ಅದ್ವೈತ ವೇದಾಂತ ಹೇಳತ್ತೆ. ಇಲ್ಲಿ ನನ್ನಲ್ಲಿ ಭೂತಗಳಿಲ್ಲ, ಭೂತಗಳಲ್ಲಿ ನಾನಿಲ್ಲ ಅಂತಂದ್ರೆ ಹೇಗೆ ಅಂತಂದ್ರೆ ಇವನು ಅದಕ್ಕೆ ಅಂಟಿಕೊಂಡು ಇಲ್ಲ. ಮುಖ್ಯವಾಗಿ ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಭಗವಂತ ಅಂಟುಕೊಂಡಿಲ್ಲ, ಹಾಗಾಗಿ ನಾನು ಅದರಲ್ಲಿಲ್ಲ, ಅದು ನನ್ನಲ್ಲಿಲ್ಲ ಅಂತ ಹೇಳಿ. ಯಾತಕ್ಕೆ? ನಮಗೆ ಏನಾಗಿದೆ ಅಂತಂದ್ರೆ ಈ ಒಂದು ಜೀವಾತ್ಮರಿಗೆ ಎಲ್ಲ ಕೆಲಸಗಳಲ್ಲೂ ಏನಾಗ್ಬಿಟ್ಟಿದೆ, ಇದು ನಾನ್ ಮಾಡಿದೆ, ಇದು ನನ್ನಿಂದ ಆಯ್ತು. ಯಾವ್ದಾದ್ರೂ ಒಳ್ಳೇದಾಯ್ತು ಅಂತಂದ್ರೆ ಎಲ್ಲ ಏನ್ ಹೇಳ್ತೀವಿ? ನನ್ನಿಂದ ನನ್ನಿಂದ ಅಂತ ಹೇಳ್ತೀವಿ ಅಲ್ವಾ. ಯಾರು ಕೆಟ್ಟದ್ದಾಯ್ತು ಅಂದ್ರೆ ನನಗ್ ಗೊತ್ತಿಲ್ಲ, ನನ್ನ ಜವಾಬ್ದಾರಿ ಎಲ್ಲ, ಇನ್ಯಾರೋ ಮಾಡಿದ್ದು ಅಂತ ಇನ್ನೊಬ್ರ ಮೇಲೆ ಹಾಕ್ತೀವಿ. ಇಲ್ಲಿ ನಾನು ಅಂತಕ್ಕಂಥ ಅಹಂ ನಮ್ಗಿರೋದ್ರಿಂದ ಏನಾಗತ್ತೆ, ನಮಗೆ ನಾನು ನಾನು ಅನ್ನೋದಿದೆ. ಆದ್ರೆ ಅವನು ಕೇವಲ ಲೀಲೆಯಿಂದ ಮಾಡೋದ್ರಿಂದ ಆ ಒಂದು ಶುಭಾಶುಭಗಳು ಅಥವಾ ಪಾಪ ಪುಣ್ಯಗಳು ಅವನಿಗೆ ಅಂಟೋದಿಲ್ಲ ಅನ್ನೋ ಅರ್ಥವನ್ನ ನಾವು ಇಲ್ಲಿ ತಗೊಳ್ಬೇಕು. ಯಾಕೆಂದ್ರೆ ಅವನು ಎಲ್ಲ ಸರ್ವವ್ಯಾಪಿ, ಸರ್ವೇಶ್ವರ, ಸರ್ವಜ್ಞ ಎಲ್ಲವೂ ಆಗಿದ್ರು ಕೂಡ ಅವನಿಗೆ ಈ ಫಲಾಫಲಗಳ ಅಪೇಕ್ಷೆಯೂ ಇಲ್ಲ ಮತ್ತು ಅವನಿಗೆ ಕರ್ತೃತ್ವ ಇಲ್ಲ. ಕೇವಲ ಲೀಲೆಗೋಸ್ಕರ ಮಾಡ್ತಾನೆ. ನಾವು ಕೂಡ ಕರ್ಮ ಸನ್ಯಾಸ ರೀತಿಯಲ್ಲಿ ಆ ಫಲಾಪೇಕ್ಷೆ ಇಲ್ಲದೆ ನಾನು ನನ್ನದು ಅಂತಕ್ಕಂತಹ ಮಮಕಾರವನ್ನ ಇಟ್ಕೊಳ್ಳದೆ ಕೆಲಸವನ್ನ ಮಾಡ್ತಾ ಇದ್ರೆ, ಅಂದ್ರೆ ಮಾಡೋ ಕೆಲಸವನ್ನ ಶ್ರದ್ಧೆಯಿಂದ ಮಾಡಬೇಕು. ಅದು ಬಹಳ ಮುಖ್ಯ. ನಂದಲ್ಲ ಅಂದ್ಬಿಟ್ಟು ಹೇಗೋ ಮಾಡೋದಲ್ಲ. ಈ ಒಂದು ಕೆಲಸವನ್ನ ಮಾಡೋದಕ್ಕೆ ನಮಗೆ ಅನುಗ್ರಹ ಸಿಕ್ಕಿದೆ, ಭಗವಂತನ ಅನುಗ್ರಹ ಅಂತೇಳಿ ಶ್ರದ್ಧೆಯಿಂದ ಮಾಡಿ ಅದರ ಫಲಾಫಲಗಳ ಅಪೇಕ್ಷೆ ಇಲ್ಲದೆ ಮಾಡಿದಾಗ ನಮಗೇನಾಗತ್ತೆ, ಅದರ ಪಾಪ ಪುಣ್ಯಗಳು ಅಂಟ್ಕೊಳ್ಳೋದಿಲ್ಲ.
ಈ ರೀತಿ ಈ ಶ್ಲೋಕವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ಸತ್ತೆ. ಗುರುರಾಜ್ ನಾಯ್ಡು ಹರಿಕತೆ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ತಮಾಷೆ ಮಾಡೋರು ತುಂಬಾ ಅವರು. ಅಲ್ಲಿದ್ದವನ್ ಯಾರು? ನಾನು. ಇಲ್ಲಿದ್ದವನ್ ಯಾರು? ನಾನು. ಅದನ್ನ ಮಾಡಿದ್ಯಾರು? ನಾನು. ಎಲ್ಲಾ ಕಡೆಯಲ್ಲೂ ನಾನು ನಾನು ಅನ್ನೋ ಮನುಷ್ಯ ಇಲ್ಲ 100 ರೂಪಾಯಿ ಇಟ್ಟಿದ್ದೆ ತಗೊಂಡ್ರ ಅಂದ್ರೆ ನಾನಲ್ಲ ಅಂತ ಹೇಳೋನು ಅಂತ ಹೇಳಿ. ಅಂದ್ರೆ ಒಳ್ಳೇದಕ್ಕೆಲ್ಲ ನಾನು, ಕೆಟ್ಟದಕ್ ಮಾತ್ರ ನಾನಲ್ಲ ಅಂತಕ್ಕಂತಹ ಈ ಮನುಷ್ಯನ ಸ್ವಭಾವ ಏನಿದೆ ಅದು ಏನಾಗತ್ತೆ, ನಾವು ಮಾಡಿದಂತಹ ಕರ್ಮಗಳಿಗೆ ಫಲವನ್ನ ಉಂಟು ಮಾಡುತ್ತೆ. ಯಾಕೆ ಅಂದ್ರೆ ಒಳ್ಳೇದಕ್ಕೆಲ್ಲ ನಾನು ಅಂತ ಅನ್ಕೊಂಡಿರ್ತೀವಲ್ಲ, ನೀವು ಏನೇ ಒಳ್ಳೆ ಕೆಲಸ ಮಾಡಿದ್ರು ಸಣ್ಣ ಪುಟ್ಟ ಲೋಪ ದೋಷಗಳು ಆಗೇ ಆಗತ್ತೆ ಅಂತ ಹೇಳಿ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ಅದರಿಂದ ಪುಣ್ಯವೂ ಉಂಟಾಗತ್ತೆ, ಕೆಲವು ದೋಷಗಳನ್ನು ಉಂಟಾಗತ್ತೆ. ಹೀಗಿರ್ಬೇಕಾದ್ರೆ ನಾವು ಬಹಳ ಎಚ್ಚರಿಕೆಯಿಂದ ಕೆಲಸವನ್ನ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಮಮಕಾರವನ್ನ ಬಿಟ್ಟು ಮಾಡಬೇಕು ಅಂತ ಹೇಳಿ ಈ ಒಂದು ಶ್ಲೋಕದಿಂದ ಚಿಂತನೆಯನ್ನ ಮಾಡ್ಬೋದು ಅಂತ ಹೇಳಿ ನನಗೆ ಅನ್ಸತ್ತೆ. ಮುಂದೆ ಈ ರೀತಿ ಅನುಗ್ರಹ ಮಾಡ್ತೀಯಾನೆ ಶ್ರೀಕೃಷ್ಣ. ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಕೇವಲ ಅವನ ಲೀಲೆಯಿಂದ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ಎಲ್ಲ ಭೂತಗಳಲ್ಲಿಯೂ ಅಂದ್ರೆ ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ. ಅವನ ಕೇವಲ ಲೀಲೆಯಿಂದ ಏನಾಗತ್ತೆ, ಸರ್ವಭೂತಗಳು ಕೂಡ ಅವನು ಸೃಷ್ಟಿ ಮಾಡ್ತಾ ಇದ್ದಾನೆ ಮತ್ತು ಕಲ್ಪಾಂತದಲ್ಲಿ ಅವನಲ್ಲೇ ಹೋಗಿ ಸೇರ್ಕೊಳ್ತಾ ಇದೆ. ಇದನ್ನ ನಾವು ಆ ದಶಾವತಾರ ಚಿತ್ರವನ್ನು ಸರಿಯಾಗಿ ಗಮನಿಸಿದಾಗ ಗೊತ್ತಾಗುತ್ತೆ. ಒಂದ್ ಕಡೆ ಸೃಷ್ಟಿ ಆಗ್ತಾ ಇದೆ, ಮಧ್ಯದಲ್ಲಿ ಸ್ಥಿತಿ ಇದೆ, ಅಂತ್ಯದಲ್ಲಿ ಅವನಲ್ಲೇ ಹೋಗಿ ಲಯ ಆಗ್ತಾ ಇದೆ. ಇದೆಲ್ಲ ಅವನ ಲೀಲಾ ಕೈವಲ್ಯದಿಂದ ಮಾತ್ರ ಉಂಟಾಗ್ತಾ ಇದೆ ಅಲ್ವಾ. ನಾವು ಏನೋ ಮಾಡಬೇಕು ಅಂತ ಕೆಲಸವನ್ನ ಹೋದ್ರೂ ಕೂಡ ಅದಾಗಲ್ಲ. ಒಂದೊಂದ್ಸತಿ ನಮ್ಮ ಕೈಯಲ್ಲಿರೋದನ್ನ ಇಲ್ಲಿ ಇಡಬೇಕು ಅಂತ ಹೋಗಿರ್ತೀವಿ, ಅದೇನೋ ಸ್ವಲ್ಪ ವ್ಯತ್ಯಾಸ ಆಗಿ ಇನ್ನೆಲ್ಲ ಹೊಡೋಗಿರುತ್ತೆ ಅಲ್ವಾ. ಒಂದೊಂದ್ಸತಿ ನಮ್ಮ ಉಗುರು ನಮ್ಗೇನೆ ಚುಚ್ಕೊಳ್ಳುತ್ತೆ. ಈ ರೀತಿ ಆಗ್ಬಿಡತ್ತೆ. ಯಾಕೆಂದ್ರೆ ಯಾಕೆ ಇದನ್ನ ಉದಾಹರಣೆ ಹೇಳ್ತಾ ಇದೀನಿ ಅಂತಂದ್ರೆ, ನಮಗೆ ಯಾವುದೇ ಒಂದು ರೀತಿಯಾದಂತಹ ನಿಯಂತ್ರಣ ಈ ದೇಹದ ಮೇಲೇನೆ ಇರೋದಿಲ್ಲ. ನಮ್ಮ ಕಣ್ಣಿಗೆ ನಾವೇ ಚುಚ್ಕೋಬೇಕು ಅಂತ ಇರ್ತೀವ, ಅಥವಾ ಎಷ್ಟೋ ಸತಿ ನಾಲ್ಗೆ ಕಚ್ಕೊಂಡಿರ್ತೀವಿ. ನಮ್ಮ ನಾಲ್ಗೆ ನಾವೇ ಕಚ್ಕೋಬೇಕು ಅನ್ಕೊಂಡಿರ್ತೀವ, ಆಕಸ್ಮಿಕವಾಗಿ ಆಗ್ಬಿಡುತ್ತೆ. ಇವೆಲ್ಲ ಏನು ಅಂತಂದ್ರೆ ನಮಗೆ ಅತ್ಯಂತವಾದಂತಹ ದೌರ್ಬಲ್ಯ ಇದೆ, ಅಥವಾ ನಮಗೆ ಯಾವುದೇ ಒಂದು ನಿಯಂತ್ರಣ ಅಂತಕ್ಕಂಥದ್ದು ಇಲ್ಲ. ಆದ್ರೆ ನಾವು ಪ್ರಯತ್ನ ಪೂರ್ವಕವಾಗಿ ಮಾಡಿದಾಗ ಎಲ್ಲವೂ ಸರಿಯಾಗಿ ಮಾಡೋದಕ್ಕೆ ಸಾಧ್ಯ ಇದೆ, ಸಾಧ್ಯ ಇಲ್ಲ ಅಂತಲ್ಲ. ಸತತವಾದಂತಹ ಪ್ರಯತ್ನ, ಶ್ರದ್ಧೆ ಇದ್ದಾಗ ಎಲ್ಲವೂ ಸಾಫಲ್ಯವನ್ನ ಹೊಂದತ್ತೆ. ಸರಿಯಾದ ರೀತಿಯಲ್ಲಿ ಸರಿಯಾದಂತಹ ಕೆಲಸ ಕಾರ್ಯಗಳು ಹಾಗೇ ಆಗತ್ತೆ. ಹಾಗನ್ಬಿಟ್ಟು ಅಯ್ಯೋ ಎಲ್ಲ ದೇವ್ರು ಮಾಡ್ತಾನೆ ಅಂತ ಕೂತ್ಕೊಳ್ಳೋಕ್ಕಾಗಲ್ಲ. ನಮ್ಮ ಕರ್ಮಗಳು ನಮ್ಗೆ ಏನೇನು ಪ್ರಾಪ್ತವಾಗುತ್ತೋ ಅದನ್ನ ಶ್ರದ್ಧೆಯಿಂದ ಮಾಡ್ತಾನೆ ಇರಬೇಕು, ಸರಿ ಮಾಡ್ಕೊಳ್ಳೋ ಪ್ರಯತ್ನವನ್ನ ಮಾಡ್ತಾನೆ ಇರಬೇಕು. ಹೀಗಾದಾಗ ಸರಿ ಆಗತ್ತೆ. ಇಲ್ಲದೆ ಇದ್ರೆ ಕೆಲಸಗಳು, ಲೋಕ ವ್ಯವಹಾರಗಳೇ ನಡೆಯೋದಿಲ್ಲ. ಹಾಗಾಗಿ ಮುಂದೆ ಈ ರೀತಿಯಾಗಿ ನಮಗೆ ವಿಶೇಷವಾದ ಜ್ಞಾನವನ್ನ ಕೊಟ್ಟು ಅನುಗ್ರಹವನ್ನ ಮಾಡೋದಕ್ಕೆ ಶ್ರೀಕೃಷ್ಣ ಹೊರಟಿದ್ದಾನೆ. ಮಯಾ ಅಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಮಯಾ ಅಧ್ಯಕ್ಷೇನ ಪ್ರಕೃತಿ ಸೂಯತೆ ಸಚರಾ ಅಚರಂ ಹೇತೂನ್ ನಾನೇನ ಕೌಂತೆಯ ಜಗದ್ ವಿಪರಿವರ್ತತೆ. ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಎಲ್ಲದಕ್ಕೂ ನಾನೇ ಅಧ್ಯಕ್ಷ. ಈ ಚರಾಚರಗಳೆಲ್ಲ ಏನೇನು ನಡೆಯುತ್ತಲ್ಲ ವ್ಯವಹಾರ, ಅದಕ್ಕೆಲ್ಲ ನಾನೇ ಅಧ್ಯಕ್ಷ. ಈ ನನ್ನ ಒಂದು ನಿಯಂತ್ರಣದಲ್ಲಿ ಎಲ್ಲವೂ ಇರೋದ್ರಿಂದ ಏನಾಗಿದೆ, ಸೂಯತೆ ಅಂದ್ರೆ ಹುಟ್ಟತ್ತೆ, ಹಡಿಯತ್ತೆ ಅಂತ ಹೇಳಿ, ಉಂಟಾಗತ್ತೆ ಅಂತ ಹೇಳಿ.
ಸ ಚರ ಅಚರಂ, ಈ ಚರಾಚರಗಳೆಲ್ಲಲ್ಲಿಯೂ ಎಲ್ಲದರಲ್ಲಿಯೂ ಆ ಭಗವಂತನ ಚೈತನ್ಯ ಚೇತನ ಇದೆ ಅಂತ ಹೇಳಿ ನಾವು ನಂಬೋದ್ರಿಂದ ಅದೆಲ್ಲವೂ ಏನಾಗತ್ತೆ, ಆ ಭಗವಂತನ ಒಂದು ಅನುಗ್ರಹದಿಂದಲೇ ಆಗ್ತಿದೆ ಅಂತ ಹೇಳಿ ವಿಜ್ಞಾನ, ವಿಶೇಷವಾದ ಜ್ಞಾನವನ್ನ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹೇತು, ನಾನು ಕಾರಣನಾಗಿದ್ದೇನೆ. ಜಗತ್ ವಿಪರಿವರ್ತತೆ, ಈ ಜಗತ್ತು ಸುತ್ತುತ್ತಾ ಇರೋದಕ್ಕೂ ಕೂಡ ನಾನೇ ಕಾರಣ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಇದಕ್ಕೆ ಪುಷ್ಟಿ ಕೊಡ್ತಕ್ಕಂಥ ತೈತ್ತರೀಯ ಉಪನಿಷತ್ತಿನಲ್ಲಿ ಒಂದು ರುಕ್ಕು ಇದೆ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೇತಿ ಸೂರ್ಯಃ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಾ ಇತಿ ಅಂತ ಹೇಳಿ ಹೇಳ್ತಾರೆ. ಭೀಷಾತ್ ಅಸ್ಮಾದ್ ವಾತಃ, ವಾತಃ ಅಂದ್ರೆ ಗಾಳಿ, ಈ ಪವಮಾನ ವಾಯು ಪವನ ಅಂತ ಹೇಳ್ತಾರಲ್ಲ ವಾಯು, ಅವನು ವಾತಃ ಗಾಳಿಯನ್ನ ಬೀಸ್ತಾ ಇದ್ದಾನೆ. ಭೀಷೋದೇತಿ ಸೂರ್ಯ, ಅವನ ಭಯದಿಂದ, ಆ ನಿರ್ವಿಕಾರ ಬ್ರಹ್ಮ ಅಥವಾ ಕೃಷ್ಣ ಅಂತ ಏನು ಹೇಳ್ತೀವಿ ನಾವು, ಭೀಷೋ ಉದೇತಿ ಸೂರ್ಯ, ಅವನ ಭಯದಿಂದ ಸೂರ್ಯನ ಉದಯ ಆಗ್ತಾ ಇದೆಯಂತೆ. ಭೀಷಾತ್ ಅಸ್ಮಾತ್ ಅಗ್ನಿ, ಅಗ್ನಿ ಕೂಡ ಅವನ ಆ ಬ್ರಹ್ಮದ ಭಯದಿಂದ ಸುಡುವ ಕೆಲಸವನ್ನ ಮಾಡ್ತಾ ಇದ್ದಾನಂತೆ. ಭೀಷಾದ್ ಇಂದ್ರಶ್ಚ, ಇಂದ್ರ ಕೂಡ ಆ ನಿರಾಕಾರ ಬ್ರಹ್ಮದ ಭಯದಿಂದಲೇ ಕೆಲಸವನ್ನ ಮಾಡ್ತಾ ಇದ್ದಾನೆ. ಯಾಕೆ, ಈ ಮಳೆ ಎಲ್ಲ ಆಗ್ಬೇಕು ಅಂತಂದ್ರೆ ಇಂದ್ರನೇ ಕಾರಣ ಅಂತ ಹೇಳಿ ಪುರಾಣಗಳು ಹೇಳ್ತದೆ. ಮಳೆ ಆದ್ರೆ ತಾನೆ ಬೆಳೆ, ಬೆಳೆ ಆದ್ರೆ ತಾನೆ ಜೀವ ಜಂತುಗಳು ಉಳಿಯೋದಕ್ಕಾಗೋದು, ನೀರು ಆಹಾರ ಸಿಕ್ಕೋದು. ಹಾಗಾಗಿ ಅವನು ಕೂಡ ಆ ನಿರಾಕಾರ ಬ್ರಹ್ಮದ ಭಯದಿಂದಲೇ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾನೆ. ಮೃತ್ಯುರ್ಧಾವತಿ ಪಂಚಮ, ಈ 4 ಜನ ಆದ್ಮೇಲೆ ಮನುಷ್ಯ ಅವನ ಆಯುಷ್ಯ ಮುಗಿದ ಮೇಲೆ ಕಾಲ, ಆ ಮೃತ್ಯುಗೆ ಇನ್ನೊಂದು ಹೆಸರೇನೋ ಕಾಲ. ಆ ಕಾಲ ಅಂತಕ್ಕಂಥದ್ದು ಸರಿಯಾಗಿ ತನ್ನ ಕಾರ್ಯ ಕೆಲಸವನ್ನ ಕಾಲ ಕಾಲಕ್ಕೆ ಕಾಲ ಮಾಡ್ತದೆ ಅಂತ ಹೇಳಿ. ಕಾಲ ಅಂದ್ರೆ ಒಂದು ಟೈಮು, ಇನ್ನೊಂದರ್ಥ ಮೃತ್ಯು. ಆ ಮೃತ್ಯು ಇಲ್ಲ ಅಂದ್ರೆ ನಾವು ಜಗತ್ತನ್ನ ಊಹೆ ಮಾಡ್ಕೊಳ್ಳೋಕೆ ಕೂಡ ಆಗೋದಿಲ್ಲ, ಅಷ್ಟು ಭೀಕರವಾಗಿರುತ್ತಿತ್ತು. ಯಾಕೆ, ನಮ್ಮ ಪಾಪಕರ್ಮಗಳಿಗೆ ತಕ್ಕನಾಗಿ ನಮಗೆ ದೇಹದಲ್ಲಿ ಆರೋಗ್ಯಾದಿಗಳು ವ್ಯತ್ಯಾಸ ಆಗ್ತದೆ. ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ, ಬೇರೆ ಬೇರೆ ಸಮಸ್ಯೆಗಳೆಲ್ಲ ಲೋಕದಲ್ಲಿ ಉಂಟಾಗುತ್ತೆ, ಹೆಚ್ಚು ಹೇಳಕ್ ಹೋಗಲ್ಲ. ಹಾಗಾಗಿ ಆ ಮೃತ್ಯು ಅನ್ನೋದು ಕೂಡ ದೇವತೆ. ಏಕೆಂದ್ರೆ ಜೀವನದಲ್ಲಿ ಬೇಜಾರಾದಾಗ ಕೊನೆಗೆ ಏನಪ್ಪಾ ಅಂತಂದ್ರೆ ಈ ದೇಹ, ಈ ದೇಹ ಅಂತಕ್ಕಂಥದ್ದು ಪುರಾತನ ಶರೀರ ಆಗೋಗಿರುತ್ತೆ ಅಲ್ವಾ, ಹಳೇದಾಗಿರುತ್ತೆ. ಹಾಗೆ ವಸ್ತ್ರವನ್ನ ಬಿಟ್ಟು ಬೇರೆ ವಸ್ತ್ರವನ್ನು ಧಾರಣೆ ಮಾಡ್ಕೊಳ್ತೀವೋ ಆ ರೀತಿಯಾಗಿ ಈ ಶರೀರವನ್ನ ಬಿಡೋದಕ್ಕೆ ಆ ಮೃತ್ಯು ಅನ್ನೋದು ಇಲ್ಲ ಅಂತಂದ್ರೆ ಈ ಜೀವನವನ್ನ ಊಹೆ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗ್ತಾ ಇತ್ತು. ಹಾಗಾಗಿ ಆ ಮೃತ್ಯು ಕೂಡ ದೇವತೆ ಅಂತ ಹೇಳಿ ಹೇಳ್ತಾರೆ. ಮುಂದೆ ಈ ರೀತಿ ನಮಗೆ ಶ್ರೀಕೃಷ್ಣ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತ ಮಮ ಭೂತ ಮಹೇಶ್ವರಂ. ಅವಜಾನಂತಿ ಮಾಂ ಮೂಢ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಏನು ವಿಶೇಷವಾದ ಜ್ಞಾನವನ್ನ ಕೊಡ್ತಾ ಇದ್ದಾನೆ, ವಿಜ್ಞಾನವನ್ನ ಹೇಳ್ತಾ ಇದ್ದಾನೆ ಅಂತಂದ್ರೆ ಈ ಶ್ಲೋಕದಿಂದ ಸಾಮಾನ್ಯವಾಗಿ ಮೂಢರಾಗಿರ್ತಕ್ಕಂತಹ ಮನುಷ್ಯರು ಏನ್ ಮಾಡ್ಕೊಂಡಿದ್ದಾರೆ, ಈ ದೇಹವನ್ನೇ ನಾನು, ಈ ದೇಹಾತ್ಮ ಭಾವದಿಂದ ವ್ಯವಹಾರವನ್ನ ಮಾಡ್ತಾರೆ. ಅಂದ್ರೆ ನನಗೆ ಈ ದೇಹ ಅಂತಕ್ಕಂಥದ್ದು ಬರೀ ಒಂದು ಟೂಲ್, ಇನ್ಸ್ಟ್ರೂಮೆಂಟ್, ಅಥವಾ ಇದೊಂದು ಪರಿಕರ, ಪರಿಕರ ಅಂದ್ರೆ ಇನ್ಸ್ಟ್ರೂಮೆಂಟ್ ಅಂತ ತಿಳ್ಕೊಳ್ಳದೇನೆ ಈ ದೇಹವೇ ಎಲ್ಲವೂ ಅಂತ ಯಾರು ತಿಳ್ಕೊಂಡಿರ್ತಾರೆ ಅವರು ದೇಹಕ್ಕೆ ಹೆಚ್ಚು ಒತ್ತನ್ನ ಕೊಟ್ಕೊಂಡು ಅವರು ಆತ್ಮೋದ್ಧಾರಕ್ಕೆ ಮನಸ್ಸನ್ನೇ ಮಾಡ್ತಾ ಇರಲ್ಲ, ಅಥವಾ ಆ ನಿರಾಕಾರ ಬ್ರಹ್ಮದಲ್ಲಿ ಶರಣಾಗತಿಯನ್ನ ಹೊಂದೋದಿಲ್ಲ. ಆವಾಗ
ಏನಾಗತ್ತೆ, ಈ ದೇಹದಿಂದಲೇ ಎಲ್ಲ ವ್ಯವಹಾರವೂ ಆಗ್ತಾ ಇದೆ ಅಥವಾ ಎಲ್ಲವೂ ನನ್ನಿಂದನೇ ಆಗ್ತಾ ಇದೆ ಅಂತ ಅನ್ಕೊಂಡು ವ್ಯವಹಾರವನ್ನ ಮಾಡ್ತಾ ಇದ್ದಾಗ ಏನಾಗತ್ತೆ, ಅವನಿಗೆ ಈ ಒಂದು ಸಂಸಾರ ಬಂಧನದಿಂದ ಆಚೆ ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಯಾಕೆಂದ್ರೆ ಅವನಿಗೆ ಸಮ್ಯಕ್ ಜ್ಞಾನ ಇಲ್ಲವಲ್ಲ. ಸಮ್ಯಕ್ ಜ್ಞಾನದಿಂದ ಮಾತ್ರ ಮೋಕ್ಷ ಅಂತ ಹೇಳಿ ಶಾಸ್ತ್ರದಲ್ಲಿ ಅನೇಕ ಬಾರಿ ಹಿಂದೆ ಕೂಡ ಬಂದಿದೆಯಲ್ಲ. ಹಾಗಾಗಿ ಆ ಜ್ಞಾನವೇ ಉಂಟಾಗದೇ ಇದ್ರೆ ಅವನಿಗೆ ಮೋಕ್ಷ ಅನ್ನೋದು ಹೇಗೆ ಉಂಟಾಗತ್ತೆ? ಸಾಧ್ಯ ಇಲ್ಲ. ಹಾಗಾಗಿ ಕೇವಲ ದೇಹಾತ್ಮ ಭಾವದಿಂದ ಕೆಲಸವನ್ನ ಮಾಡ್ತಾ ಇದ್ದವ್ರಿಗೆ ಈ ಒಂದು ನರಕಾದಿಗಳು ಅಥವಾ ಪುನರ್ಜನ್ಮಗಳು ಕಟ್ಟಿಟ್ಟ ಬುತ್ತಿ, ಬರ್ತಾ ಇರಬೇಕು ಹೋಗ್ತಾ ಇರಬೇಕು, ಈ ರೀತಿ ಆಗತ್ತೆ. ಆದ್ರೆ ಸರಿಯಾಗಿ ಯಾರು ವಿಚಾರವನ್ನ ತಿಳ್ಕೊಂಡು ಈ ಒಂದು ಸಂಸಾರದಿಂದ ಆಚೆ ಬರಬೇಕು ಅಂತಕ್ಕಂತಹ ಮನಸ್ಸನ್ನ ಮಾಡ್ತಾರೋ, ಸಂಸಾರ ಅಂತಂದ್ರೆ ಇರೋ ಸಂಸಾರ ಬಿಟ್ಟು ಹೋಗೋದಂತಲ್ಲ, ಈ ಚಕ್ರದಿಂದ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋ ಚಕ್ರದಿಂದ, ಅದು ಸಂಸಾರ ಅಂದ್ರೆ, ಅದರಿಂದ ಆಚೆ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಮುಂದಿನ ಶ್ಲೋಕಗಳಲ್ಲಿ ಈ ರೀತಿ ನಮಗೆ ಅನುಗ್ರಹವನ್ನ ಮಾಡ್ತಾನೆ. ಜ್ಞಾನ ಯಜ್ಞೇನ ಚಾಪ್ಯಂತೆ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕತ್ವೇನ ಬಹುಧಾ ವಿಶ್ವತೋ ಮುಖಂ. ಜ್ಞಾನಯಜ್ಞೇನ ಚಾಪಿ ಅನ್ಯೇ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕ್ಕತ್ವೇನ ಬಹುಧಾ ವಿಶ್ವತೋ ಮುಖಂ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ, ಈ ಜ್ಞಾನಯಜ್ಞ ಅಂತಕ್ಕಂಥದ್ದು ಇದೆಯಲ್ಲ, ಇದು ಒಂದೇ ರೀತಿಯಾಗಿ ಎಲ್ಲರೂ ತಿಳ್ಕೊಂಡಿಲ್ಲ. ಕೆಲವರು ಏಕ ಅಂತ ತಿಳ್ಕೊಂಡಿದ್ದಾರೆ, ಕೆಲವರು ಬಹು ಅಂತ ತಿಳ್ಕೊಂಡಿದ್ದಾರೆ, ಕೆಲವರು ಪೃಥಕ್ ಅಂದ್ರೆ ಬೇರೆ ಬೇರೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಈ ರೀತಿಯಾಗಿ ತಿಳ್ಕೊಂಡಿರೋರು ಎಲ್ಲರೂ ಉಪಾಸನೆಯನ್ನ ಮಾಡಿದ್ರು ಕೂಡ ಅದೆಲ್ಲ ಏನಾಗುತ್ತೆ, ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅನ್ನೋ ಅರ್ಥದಲ್ಲಿ ಆ ಭಗವಂತನಿಗೇನೆ ನಾವು ಮಾಡ್ತಕ್ಕಂತಹ ಪೂಜೆ ಎಲ್ಲವೂ ಅವನಿಗೇನೆ ಸೇರತ್ತೆ. ಆದ್ರೆ ನಮಗೆ ಎಲ್ಲವೂ ಅವನೇ, ಆ ನಿರಾಕಾರ ಬ್ರಹ್ಮವೇ, ಅವನ ಬೇರೆ ಬೇರೆಯ ವಿಭೂತಿಗಳು ಅಂದ್ರೆ ಅವನ ಒಂದು ಲೀಲೆಯಿಂದ ನಮಗೆ ಬೇರೆ ಬೇರೆ ಸ್ವರೂಪದಲ್ಲಿ, ದೇವತಾ ಸ್ವರೂಪದಲ್ಲಿ ಕಾಣ್ತಿದ್ದಾನೆ, ಬೇರೆ ಬೇರೆ ಸ್ವರೂಪದಲ್ಲಿ ನಮಗೆ ಅನುಗ್ರಹವನ್ನು ಮಾಡ್ತಿದ್ದಾನೆ. ಎಲ್ಲವೂ ಅವನೇ ಅಂತಕ್ಕಂತಹ ಒಂದು ದೃಢವಾದಂತಹ ಬುದ್ಧಿ ಉಂಟಾಯಿತು ಅಂತಾಗ ಮಾತ್ರ ನಮಗೆ ಅಲ್ಲಿ ಏಕತ್ವ ಅಂತಕ್ಕಂಥದ್ದು ಕಂಡು ಬರುತ್ತೆ. ಏಕೆಂದ್ರೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳಿದ್ಮೇಲೆ ನಾವು ಆ ಒಂದು ಏಕತ್ವ ಇಟ್ಕೊಂಡು ಆ ಭಗವಂತನ ಉಪಾಸನೆಯನ್ನ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಇಲ್ಲಿ ನಮಗೆ ವಿಶೇಷವಾದಂತಹ ಜ್ಞಾನವನ್ನ ಉಂಟು ಮಾಡ್ತಾ ಇದ್ದಾನೆ ಭಗವಂತ. ಹಾಗಾಗಿ ನಮ್ಮ ಎಲ್ಲ ಈ ಜೀವನದಲ್ಲಿ ಬೇಕುಗಳೆಲ್ಲ ಚಂಚಮೆ ಮಯಶ್ಚಮೆ ಅಂತ ಹೇಳಿ ರುದ್ರ ಚಮಕ, ವಿಶೇಷವಾಗದಲ್ಲಿ ಚಮಕದಲ್ಲಿ ಇಂಥದ್ದು ಕೊಡು ಇಂಥದ್ದು ಕೊಡು ಅಂತ ಹೇಳಿ ಕೇಳ್ಕೊಳ್ತೀವಲ್ಲ, ಆ ಒಬ್ಬನ್ನೇ ಕುರಿತು ಆ ರೀತಿಯಾಗಿ ಅದು ಜೀವನದಲ್ಲಿ ಸಂಸಾರಕ್ಕೆ ಬೇಕಾಗಿರ್ತಕ್ಕಂತಹ ವಿಚಾರ. ಇಲ್ಲಿ ನಾವು ಯಾವುದೇ ದೇವತೆಯನ್ನ ಪೂಜೆ ಮಾಡಿದ್ರು ಕೂಡ ಅದೆಲ್ಲವೂ ಆ ಪರಬ್ರಹ್ಮಕ್ಕೆ ಸೇರತ್ತೆ ಅಂತಕ್ಕಂತಹ ಒಂದು ದೃಢವಾದ ನಿಶ್ಚಯದಿಂದ ನಾವು ಉಪಾಸನೆಯನ್ನು ಮಾಡಿದಾಗ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ ಅಂತಕ್ಕಂತಹ ವಿಜ್ಞಾನವನ್ನ ನಮಗೆ ಇಲ್ಲಿ ಶ್ರೀಕೃಷ್ಣ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮುಂದೆ ಈ ರೀತಿ ಅನುಗ್ರಹವನ್ನು ಮಾಡಕ್ ಹೊರಟಿದ್ದಾನೆ. ಅಹಂ ಕೃತರಹಂ ಯಜ್ಞ ಸ್ವದಾಹಮಹಮೌಷಧಂ ಮಂತ್ರೋ ಅಹಮೇವ ಆಜ್ಯಮಹಮಗ್ನಿರಹಂ ಹುತಂ. ಅಹಂ ಕ್ರತುಃ ಅಹಂ ಯಜ್ಞ ಸ್ವದಾ ಅಹಂ ಅಹಂ ಔಷಧಂ ಮಂತ್ರೋ ಅಹಂ ಅಹಮೇವ ಆಜ್ಯಂ ಅಹಂ ಅಗ್ನಿ ಅಹಂ ಹುತಂ ಅಂತ ಹೇಳಿ ಶ್ರೀಕೃಷ್ಣ ನಮಗೆ ಜ್ಞಾನ ಧಾರೆಯನ್ನ ಸುರಿಸ್ತಾ ಇದ್ದಾನೆ.
ಆ ಜ್ಞಾನಧಾರೆಯನ್ನು ನಾವು ಸುರಿಸಿದ್ರು ಕೂಡ ನಾವು ಅದನ್ನು ಸರಿಯಾಗಿ ಸ್ವೀಕಾರ ಮಾಡ್ತಕ್ಕಂತಹ ಮಾನಸಿಕ ಸ್ಥಿತಿ ಇರಬೇಕು ಅಲ್ವಾ. ನನ್ನ ಹಿಂದೆ ಎಲ್ಲ ಉದಾಹರಣೆ ಕೊಟ್ಟಿದ್ದೀನಿ ನಿಮಗೆ. ಒಂದು ಲೋಟ ಕಾಫಿನೋ ನೀರು ಹಿಡ್ಕೊಳ್ಬೇಕು ಅಂತಂದ್ರೆ ಆ ಲೋಟವನ್ನ ನೀರ್ ಎಲ್ಲಿ ಬೀಳುತ್ತೋ ಅದಕ್ಕೆ ಸರಿಯಾಗಿ ಅದ್ರ ಕೆಳಗಡೆ ಹಿಡ್ಕೋಬೇಕು ಲೋಟನ. ನೀರ್ ಕೆಳಗಡೆ ಬೀಳ್ತಾ ಇದ್ರೆ ಆ ನೀರ್ ಮೇಲೋಟ ಹಿಡ್ಕೊಂಡ್ರೆ ಲೋಟ ಸಿಗತ್ತೇನೋ, ಆ ಕಡೆ ಈ ಕಡೆ ಪಕ್ಕದಲ್ಲಿ ಇಟ್ಕೊಂಡ್ರೆ ಆ ಲೋಟಕ್ಕೆ ಬೀಳತ್ತೇನೋ ನೀರಾಗ್ಲಿ ಕಾಫಿ ಆಗ್ಲಿ. ಅಥವಾ ನೀವು ಲೋಟನೇ ಉಲ್ಟಾ ಇಟ್ಕೊಂಡ್ಬಿಟ್ರೆ ಲೋಟದೊಳಗಡೆ ಬೀಳತ್ತೇನೋ, ಸಾಧ್ಯವೇ ಇಲ್ಲ. ಹಾಗಾಗಿ ಜ್ಞಾನಧಾರೆಯನ್ನೇ ನಮಗೆ ಹರಿಸ್ತಾ ಇದ್ದಾನೆ ಶ್ರೀಕೃಷ್ಣ ಅನುಗ್ರಹ ಮಾಡಿ. ಆದ್ರೆ ನಾವು ಅದನ್ನ ಸರಿಯಾದ ರೀತಿ ಪಡ್ಕೊಳ್ಬೇಕು, ಸರಿಯಾದ ರೀತಿ ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ಪುಷ್ಟಿ ಕೊಡೋ ಥರದಲ್ಲಿ ವಿಷ್ಣು ಸಹಸ್ರನಾಮದಲ್ಲೇ ಇನ್ನೊಂದು ಶ್ಲೋಕ ಬರುತ್ತಲ್ಲ, ಅದನ್ನ ಹೇಳಿದಾಗ ನಿಮಗೆ ಇನ್ನು ಹೆಚ್ಚು, ಯಾಕೆಂದ್ರೆ ಸುಮಾರು ಜನ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋರು ಇರ್ತೀರಿ. ಬರೀ ಪಾರಾಯಣ ಮಾಡೋದು ಒಂದೇ ಅಲ್ಲ, ಅದು ಅರ್ಥವನ್ನ ತಿಳ್ಕೊಂಡು ಅನುಸಂಧಾನ ಮಾಡಿದಾಗ ನಿಮ್ಗೆ ಇನ್ನೂ ಹೆಚ್ಚಿನದಾದಂತಹ ಫಲ ಸಿಕ್ಕತ್ತೆ. ಯಾಕೆ ಅಂದ್ರೆ ನಮಗೆ ಶ್ರದ್ಧೆ ಉಂಟಾಗತ್ತೆ. ಸುಮ್ಮನೆ ಶ್ಲೋಕವನ್ನ ನಾನು ಹೇಳ್ತಾ ಇದ್ದಂತ ಮೆಕ್ಯಾನಿಕಲ್ ಆಗಿ ಮಾಡೋದಲ್ಲ. ಮೆಕ್ಯಾನಿಕಲ್ ಆಗಿ ಮಾಡೋದು ಅಷ್ಟು ಉಪಯೋಗ ಇಲ್ಲ. ಪ್ರತಿಯೊಂದರಲ್ಲೂ ಶ್ರದ್ಧೆನೇ ಮುಖ್ಯ ಅಲ್ವಾ. ನೀವು ಸುಮ್ಮನೆ ದೇವಸ್ಥಾನ ಸುತ್ತಕೊಂಡು ಬಂದ್ರೆ ಆಗಲ್ಲ. ಅಲ್ಲಿ ಶ್ರದ್ಧಾ ಭಕ್ತಿ ಇದ್ದು ನೀವು ಸುತ್ತಿದಾಗ ಹೆಚ್ಚು ಪರಿಣಾಮ ಕೊಡುತ್ತೆ. ನೀವು ಸುಮ್ಮನೆ ಸುತ್ತಿದಾಗ ಏನಾಗುತ್ತೆ, ಫಿಸಿಕಲ್ ಎಕ್ಸರ್ಸೈಸ್ ಆಗತ್ತೆ. ಮಾನಸಿಕವಾಗಿ ನೀವು ಶ್ರದ್ಧೆಯಿಂದ ಮಾಡಿದಾಗ, ಭಕ್ತಿಯಿಂದ ಮಾಡಿದಾಗ ದೇಹಕ್ಕೂ ವ್ಯಾಯಾಮ ಆಯ್ತು, ಮನಸ್ಸಿಗೂ ಕೂಡ ಒಂದು ಶಾಂತಿ, ಜ್ಞಾನ, ಪ್ರಚೋದನೆ, ಸಕಾಲದಲ್ಲಿ ಪ್ರಚೋದನೆ ಎಲ್ಲ ಉಂಟಾಗತ್ತೆ. ಹಾಗಾಗಿ ಶ್ರದ್ಧೆಯಿಂದ ಮಾಡಬೇಕು. ವಿಷ್ಣು ಸಹಸ್ರನಾಮನೆ ಮಾಡಿ, ಒಂದು ಪೂಜೆ ಮಾಡಿ, ಕಸ ಗುಡ್ಸೋದಿರ್ಬೋದು, ಅಡುಗೆ ಮಾಡೋದಿರ್ಬೋದು, ಹಿಂದೆಲ್ಲ ಹೇಳಿ ಅನೇಕ ಸತಿ. ಪ್ರತಿಯೊಂದರಲ್ಲೂ ಶ್ರದ್ಧೆ, ನಾನು ಮಾಡಿದ ಕೆಲಸ ಚೆನ್ನಾಗಿ ಆಗ್ಬೇಕು ಅಂತಕ್ಕಂಥ ಶ್ರದ್ಧೆ ಇಟ್ಟು ಮನಸ್ಸಿಟ್ಟು ಮಾಡಬೇಕು. ನಾವು ಪೂಜೆ ಅವನಿಗೇನು ಬೇಕಾಗಿಲ್ಲ ನಮ್ಮ ಪೂಜೆ, ಆದ್ರೆ ಶ್ರದ್ಧೆಯಿಂದ ಭಕ್ತಿಯಿಂದ ಸ್ವಾಮಿ ಅಂತ ಹೇಳಿ ಕೊಟ್ಟಾಗ್ಲೇನೆ ಅದಕ್ಕೆ ಒಂದು ಸ್ವೀಕಾರ ಆಗೋದು ಅಂತ ಹೇಳಿ ಮುಂದೆ ಶ್ರೀಕೃಷ್ಣನೇ ಹೇಳ್ತಾನೆ ಮುಂದಿನ ಶ್ಲೋಕಗಳಲ್ಲಿ. ಇದಕ್ಕೆ ಅಹಂ ಕೃತರ ಅಹಂ ವಿಘ್ನ ಅಂತಕ್ಕಂಥ ವಿಷ್ಣು ಸಹಸ್ರನಾಮದಲ್ಲಿ ಹೇಗೆ ಬಂದಿದೆ ಅಂದ್ರೆ, ಮೃಗಾಂಶೋದ್ಭವೋ ಭಾನುಹೋ ಶಶಿಬಿಂದು ಸುರೇಶ್ವರ ಔಷಧಂ ಜಗದಸ್ಯೇತ ಸತ್ಯಧರ್ಮ ಪರಾಕ್ರಮ ಭೂರ್ಭುವ ಸ್ವಸ್ತುರಸ್ತಾರ ಸವಿತಾ ಪ್ರಪಿತಾಮಹ ಯಜ್ಞೋ ಯಜ್ಞಪತಿರ್ಯಜ್ವ ಯಜ್ಞಾಂಗೋ ಯಜ್ಞವಾಹನ ಅಂತ ಹೇಳಿ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತಲ್ಲ ನೋಡಿ. ಅದಕ್ಕೂ ಇದಕ್ಕೂ ಸಾಮ್ಯ ಇದೆ. ಯಾತಕ್ಕೆ ಇಲ್ಲಿ ಉಪನಿಷತ್ತು, ವಿಷ್ಣು ಸಹಸ್ರನಾಮ, ಚಮೆ, ರುದ್ರ ಇದೆಲ್ಲ ನಿಮಗೆ ಹೇಳ್ತಾ ಇರೋದು ಅಂತಂದ್ರೆ, ಎಲ್ಲವೂ ಭಗವದ್ಗೀತೆ ನೀವು ಪೂಜೆ ಮಾಡ್ತೀರ, ರುದ್ರಾಭಿಷೇಕ ಮಾಡ್ತೀರ ಅಂದ್ರೆ ಅದರಲ್ಲಿ ವಿಷ್ಣು ಸಹಸ್ರನಾಮ ಅದರಲ್ಲಿ ಹೇಳ್ತೀವಿ ಅಂದ್ರೆ ಎಲ್ಲದರ ಸಾರಾಂಶ ಬಂದೇ ಅಂತಕ್ಕಂಥದ್ದು ಹೆಚ್ಚು ಮನದಟ್ಟಾಗಲಿ ಅಂತ ಹೇಳಿ ಇದೆಲ್ಲವನ್ನು ಉದಾಹರಣೆ ಸಹಿತವಾಗಿ ನಿಮಗೆ ಆಯಾ ಸಂದರ್ಭಕ್ಕೆ ತಕ್ಕನಾಗಿ ವಿಚಾರವನ್ನು ತಿಳಿಸ್ಬೇಕು ಅನ್ನೋ ಒಂದು ಪ್ರಯತ್ನ ಮಾಡ್ತಿರೋದು ಅಷ್ಟೇನೆ. ಇಲ್ಲಿ ಅಹಂ ಕ್ರತುಹು ಅಂತಂದ್ರೆ ಯಜ್ಞ. ಶ್ರೌತ ಕರ್ಮದಲ್ಲಿ ಬೇರೆ ಬೇರೆ ತರ ವಿಚಾರಗಳು ಇದೆ. ಅದರಲ್ಲಿ ಯಜ್ಞ ಅಂತಕ್ಕಂಥ ಕ್ರತು ಅಂದ್ರೆ ಅದೊಂದು ಯಜ್ಞ. ಅಹಂ ಯಜ್ಞ. ಈ ಕ್ರತು ಅಂತಂದ್ರೆ 4 ತಿಂಗಳ ಒಳಗಾಗಿ ಮಾಡಬೇಕು ಅಂತ ಹೇಳಿ ಕ್ರತು ಅಂತ ಹೇಳಿ. ಯಜ್ಞ ಅಂತಂದ್ರೆ ಅದಕ್ಕೆ ಕೆಲವು ಒಂದೊಂದು ಯಜ್ಞಕ್ಕೆ ಒಂದೊಂದು ಕಾಲವನ್ನ ನಿರ್ಧಾರ ಮಾಡಿದ್ದಾರೆ. ಹಾಗೆ ಈ ಸ್ವಧಾ ಸ್ವಾಹ ಅಂತಕ್ಕಂಥದ್ದು ಹಿಂದೆ ಹೇಳಿದ್ದೀನಿ ನಾನು. ಇಲ್ಲಿ ಸ್ವಧಾ ಅಂತಕ್ಕಂಥದ್ದು ಶ್ರಾದ್ದಗಳಲ್ಲಿ, ಸ್ವಾಹ ಅಂತಕ್ಕಂಥದ್ದು ದೇವತಾ ಕಾರ್ಯಗಳನ್ನು ಮಾಡ್ಬೇಕಾದ್ರೆ ಸ್ವಾಹಾಕಾರವನ್ನ ಹೇಳ್ತಾ ಇದ್ದಾರೆ. ಎರಡೂ ನಾನೇ ಆಗಿದ್ದೀನಿ, ಸ್ವಧಾ ಸ್ವಾಹ ಎರಡೂ ಕೂಡ ನಾನೇ ಆಗಿದ್ದೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಹಂ ಔಷಧಂ. ಈ ಔಷಧಿ ಯಾರು? ಅದು ನಾನೇ. ಔಷಧಿ ಅಂತಂದ್ರೆ 2 ರೀತಿಯಲ್ಲಿ ನಾವು ವಿಚಾರವನ್ನ ಮಾಡಬಹುದು. ಒಂದು ದೇಹಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿ. ಯಾಕೆಂದ್ರೆ ದೇಹದಲ್ಲಿ ಏನೇನೋ ಕಾಯಿಲೆಗಳು, ವ್ಯತ್ಯಾಸಗಳು ಉಂಟಾದಾಗ ಔಷಧಿ ತಗೊಳ್ತೀವಿ ಅಲ್ವಾ. ಆಮೇಲೆ ಮನಸ್ಸಿಗೂ ಕೂಡ ಔಷಧಿ ಬೇಕಾಗತ್ತೆ. ಯಾವ್ದಾವುದೋ ವಿಚಾರದಲ್ಲಿ ಟೆನ್ಷನ್ ತಗೊಂಡಿರ್ತೀವಿ, ಏನೋ ಜೀವನದಲ್ಲಿ ಏರುಪೇರುಗಳಾಗಿರುತ್ತೆ, ಅದಕ್ಕೆಲ್ಲ ಪರಿಹಾರ ಮಾಡೋದು ಅಂತಂದ್ರೆ ಒಂದು ಕಾಲ, ಇನ್ನೊಂದು ಆಪ್ತ ಮಾತುಗಳು. ಅಂದ್ರೆ ನಮ್ಗೆ ಯಾರಾದರೂ ಆತ್ಮೀಯರು ಬಂದು ಸಮಾಧಾನವನ್ನು ಹೇಳಿದಾಗ ಮನಸ್ಸು ಒಂದು ಸ್ವಲ್ಪ ಸಮಾಧಾನ ಹೊಂದುತ್ತೆ. ಅಥವಾ ಕಾಲ
ಅದರಲ್ಲಿ ಕೂಡ ನಾವು ನಿಧಾನವಾಗಿ ಮರೆಯುವಂತಹ ಶಕ್ತಿಯನ್ನು ಕೊಟ್ಟಿರೋದು ಕೂಡ ಅವನೇ, ಪರಮಾತ್ಮ. ಹಾಗಾಗಿ ಅಹಂ ಔಷಧಂ ಅಂತಂದ್ರೆ ದೇಹಕ್ಕೆ ಬೇಕಾಗಿರತಕ್ಕಂಥ ಔಷಧಿ ಕೊಡ್ತಕ್ಕಂಥವನು ನಾನೇ, ಮನಸ್ಸಿಗೆ ಬೇಕಾಗಿರ್ತಕ್ಕಂಥ ಔಷಧಿ ಕೊಡೋದು ಕೂಡ ನಾನೇ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮಂತ್ರೋ ಅಹಂ, ಮಂತ್ರವು ನಾನೇ ಆಗಿದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಅಲ್ಲಿ ಮಂತ್ರ ಬರೆದಿರ್ಬೋದು, ಅದನ್ನು ಓದೋದಕ್ಕೂ ಕೂಡ ಶಕ್ತಿ ಬೇಕು, ಅದನ್ನ ಸ್ಪಷ್ಟವಾಗಿ ಹೇಳೋಕ್ ಕೂಡ ಶಕ್ತಿ ಬೇಕು ಅಲ್ವಾ. ಉಚ್ಚಾರಣೆ ಸ್ಪಷ್ಟವಾಗಿರ್ಬೇಕು, ಅದಕ್ಕೆ ಶಕ್ತಿ ಕೊಡೋದು ಅವನೇ. ಮಂತ್ರ ಅಹಂ, ಅಹಂ ಏವ ಆಜ್ಯಂ, ನಾನೇ ತುಪ್ಪವೂ ಆಗಿದ್ದೇನೆ ಅಂತ ಹೇಳಿ. ಯಾಕೆ ಅಂತಂದ್ರೆ ನಾವು ತುಪ್ಪಕ್ಕೆ ದುಡ್ಡು ಕೊಟ್ಟು ತರ್ಬೋದು, ಆದರೆ ಸೃಷ್ಟಿ ಮಾಡಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಹಿಂದಿನ ಪ್ರಕ್ರಿಯೆಗಳೆಲ್ಲ ನಡಿಬೇಕಾಯ್ತು ಅಂದ್ರೂ ಕೂಡ ಅವನ ಅನುಗ್ರಹ ಇದ್ರೇನೆ ಆಗೋದು, ಇಲ್ಲದಿದ್ರೆ ಸಾಧ್ಯ ಇಲ್ಲ. ಅಹಂ ಅಗ್ನಿ, ಹಿಂದೆ ತೈತ್ರಿಯ ಉಪನಿಷತ್ತು ಉದಾಹರಣೆ ಕೊಟ್ಟು ಹೇಳದ್ನಲ್ಲ, ಅಹಂ ಅಗ್ನಿ ಅಂತಂದ್ರೆ ಅವನ ಅನುಗ್ರಹದಿಂದಲೇ ಅಗ್ನಿ ಆ ದಹನ ಮಾಡತಕ್ಕಂತಹ ಒಂದು ಶಕ್ತಿಯನ್ನ ಪಡ್ಕೊಂಡಿದ್ದಾನೆ. ನಮ್ಮ ದೇಹದಲ್ಲಿ ಪಚನ ಅಂತ ಹೇಳ್ತೀವಿ, ಹೊರಗಿಂದ ವಿಚಾರ ಆದ್ರೆ ಸುಡೋದು ಅಂತ ಹೇಳ್ತೀವಿ, ನಮ್ದ್ರಲ್ಲಿ ಜೀರ್ಣ ಅಂತ ಹೇಳ್ತೀವಿ ದೇಹದ ಒಳಗಡೆ ಆದಾಗ ಅಲ್ವಾ. ಅದಕ್ಕೆ ಜಠರಾಗ್ನಿ ಅಂತ ಹೇಳ್ತೀವಿ. ಅದು ಪಚನ ಆಗ್ಬೇಕಾದ್ರೂ ಕೂಡ ಆ ಜಠರಾಗ್ನಿ ಸರಿಯಾಗಿ ಕೆಲಸ ಮಾಡಿದ್ರೆ ಪಚನ ಆಗೋದು. ಹೊರಗಡೆ ಇರ್ತಕ್ಕಂತಹ ಬೇಡದೇ ಇರ್ತಕ್ಕಂಥದ್ದು ವಸ್ತುಗಳನ್ನು ಸುಡಬೇಕು ಅಂತಂದ್ರೂ ಶಕ್ತಿ ಇರ್ತಕ್ಕಂಥದ್ದು ಅವನ ಒಂದು ಅನುಗ್ರಹದಿಂದ. ಹಾಗಾಗಿ ಅವನೇ ಅಗ್ನಿ. ಅಹಂ ಹುತಂ, ಹುತ ಅಂದ್ರೂ ಕೂಡ ಏನು ಅಂತಂದ್ರೆ ನಾವು ಹೋಮದಲ್ಲಿ ಹವಿಸ್ಸನ್ನ ಹಾಕ್ತಿವಲ್ಲ, ಅದು ಪಚನ ಆಗತ್ತಲ್ಲ, ಭಸ್ಮ ಆಗತ್ತಲ್ಲ, ಆ ಭಸ್ಮ ಆಗೋದಕ್ಕೆ ಹುತ ಅಂತ ಹೇಳಿ ಹೇಳ್ತಾರೆ. ಬೂದಿ ಆಗ್ತಕ್ಕಂತಹ ಒಂದು ಕ್ರಿಯೆ. ಇದೇನಾಗತ್ತೆ, ಎಲ್ಲ ಪಚನ ಆಯ್ತು ಅಂತಂದ್ರೆ ಏನಾಯ್ತು ಅಂದ್ರೆ ಚೆನ್ನಾಗಿ ಅದೆಲ್ಲನೂ ಜೀರ್ಣ ಆಗಿದೆ ಅನ್ನೋದರಲ್ಲಿ, ಅಂದ್ರೆ ದೇವ್ರ ವಿಚಾರದಲ್ಲಿ ನಾವು ಅದನ್ನ ಚೆನ್ನಾಗಿ ಹುತ ಆಯ್ತು ಅಂತ ಹೇಳಿ ಹೇಳ್ತೀವಿ ಹೋಮದಲ್ಲಿ. ಈ ರೀತಿ ಇದೆಲ್ಲವೂ ಕೂಡ ನಾನೇ ಆಗಿದ್ದೇನೆ ಅಂತ ಹೇಳಿ ಶ್ರೀಕೃಷ್ಣ ನಮಗೆ ಅನುಗ್ರಹ ರೂಪದಲ್ಲಿ ವಿಚಾರವನ್ನ ತಿಳಿಸ್ತಾ ಇದ್ದಾನೆ. ಅದೇನೆ ಜ್ಞಾನ, ವಿಶೇಷವಾದಂತಹ ಜ್ಞಾನ. ಜ್ಞಾನ ವಿಜ್ಞಾನ, ಒಂದು ಜ್ಞಾನ ಎಲ್ಲವೂ ಅವನೇ ಅಂತಕ್ಕಂತಹ ಜ್ಞಾನ, ಆಮೇಲೆ ಹೇಗೆ ಇದೆಲ್ಲ ಆಗ್ತಾ ಇರ್ತಕ್ಕಂತಹ ಒಂದು ವಿಜ್ಞಾನ, ಎರಡು ಕೂಡ ಉಂಟಾಗ್ತಾ ಇದೆ. ತಪಾಮ್ಯಹಂ ವರ್ಷಂ ನಿಗೃಹ್ಣಾಮಿ ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಂ ಅರ್ಜುನ. ತಪಾಮಿ ಅಹಂ, ಅಹಂ ವರ್ಷಂ ನಿಗೃಹ್ಣಾಂ ಉತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚ ಅಹಂ ಅರ್ಜುನ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ ತಪ, ತಪ ಅಂದ್ರೆ ನಮಗೆ ಗೊತ್ತು, ಸುಡ್ತಕ್ಕಂಥದ್ದು. ಈ ಬಿಸಿಲಿಗೆ ಸುಡತ್ತೆ ಅಂತ ಹೇಳ್ತೀವಲ್ಲ, ಆ ಬಿಸಿಲಲ್ಲಿ ಸುಡ್ತಕ್ಕಂತಹ ಶಕ್ತಿ ಇರೋದು ಯಾರೋ, ನಾನೇ. ವರ್ಷಂ, ನಮಗೆ ಏನು ಸೈನ್ಸ್ ಹೇಳ್ತಾ ಇದೆ, ಆ ಸೂರ್ಯನ ಶಾಖದಿಂದ ನೀರು ಆವಿಯಾಗಿ ಅದು ಮೋಡ ಆಗಿ ಮಳೆಯನ್ನು ಸುರಿಸುತ್ತೆ ಅಂತ ಹೇಳಿ ಏನು ವಿಜ್ಞಾನ ಹೇಳ್ತಾ ಇದೆ, ಆ ಒಂದು ಶಕ್ತಿ ಇರೋದು ಯಾರಿಂದ, ನನ್ನಿಂದನೇ ಅಂತ ಹೇಳಿ ಹೇಳ್ತಾನೆ. ಯಾಕೆಂದ್ರೆ ಸೂರ್ಯ ಭೀಷದೇತಿ ಸೂರ್ಯ, ಭೀಷೋ ಉದೇತಿ ಸೂರ್ಯ, ಆ ಸೂರ್ಯ ಉದಯಿಸ್ತಾ ಇರೋದು ಯಾರಿಂದ ಅಂದ್ರೆ ಆ ನಿರಾಕಾರ ಬ್ರಹ್ಮನ ಒಂದು ಭಯದಿಂದಲೇ ಅಂತ ಹೇಳಿ ಅಲ್ವಾ. ಅವನು ಉದಯಿಸಿದ ಮೇಲೆ ತಾನೆ ಆ ಒಂದು ನೀರು ಆವಿ ಆಗೋದು ಮುಂತಾದ ಕ್ರಿಯೆಗಳೆಲ್ಲ ಆಗೋದು. ಅದಾದ್ಮೇಲೆ ವರ್ಷ, ಇಂದ್ರನ ಕೆಲಸ ಮಾಡೋದು ಯಾರಿಂದ, ಅವನ ಭಯದಿಂದನೇ. ಹಾಗಾಗಿ ವರ್ಷ ಉಂಟಾಗೋದು, ಮಳೆ ಉಂಟಾಗೋದು ಅವನಿಂದಾನೆ. ನಿಗೃಣಾಮಿ ಉತ್ಸೃಜಾಮಿ, ನಾನು ಅದನ್ನ ಹಿಂದೆ ತಗೊಳ್ಳೋದಕ್ಕಾಗ್ಲಿ ಅಥವಾ ಬಿಡೋದಕ್ಕಾಗ್ಲಿ ನಾನೇ ಕಾರಣ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಮೃತಂ ಚೈವ ಮೃತ್ಯುಶ್ಚ, ಅಮೃತ, ಆ ಒಂದು ಶಾಶ್ವತ ಅಮೃತ ಅಂತಂದ್ರೆ ಮೃತ್ಯು ಇಲ್ಲದೆ ಇರ್ತಕ್ಕಂಥದ್ದಾಗ್ಲಿ ಮೃತ್ಯು ಉಂಟಾದಾಗ್ಲಿ ಎಲ್ಲಾನು ಏನೋ ನನ್ನಿಂದನೇ ಆಗ್ತಾ ಇದೆ. ಸತ್ ಚ ಅಸಚ್ಚ, ಇರ್ತಕ್ಕಂಥದ್ದು ಇಲ್ಲದೆ ಇರ್ತಕ್ಕಂಥದ್ದು. ನಮ್ಗೆ ಈ ಲೌಕಿಕ ಜೀವನದಲ್ಲಿ ಕೆಲವು ಕಂಡು ಬರುತ್ತೆ, ಕೆಲವು ಆಮೇಲೆ ಇಲ್ಲದ ಹಾಗೆ ಗೋಚರ ಆಗತ್ತಲ್ವಾ. ಈ ಒಂದು ಎಲ್ಲವೂ ಯಾವ್ದ್ರಿಂದ ಆಗ್ತಾ ಇದೆ, ಆ ಒಂದು ಭಗವಂತನ ಅನುಗ್ರಹದಿಂದಲೇ ಇವೆಲ್ಲವೂ ಆಗ್ತಾ ಇದೆ. ಹಾಗಾಗಿ ನಾನು ಅಧ್ಯಕ್ಷನಾಗಿ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮುಂದೆ ಈ ರೀತಿ ಅನುಗ್ರಹವನ್ನು ಮಾಡೋಕ್ಕೆ ಹೊರಟಿದ್ದಾನೆ ನಮಗೆ. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ
क्षीणे पुण्ये मर्त्यलोकं विशन्ते एवं त्रयी धर्मम् अनुप्रपन्ना गतागतं कामकामा लभन्ते ते तं भुक्त्वा ಸ್ವರ್ಗಲೋಕಂ ವಿಶಾಲಂ. ते ಅಂದ್ರೆ ಯಾರ್ಯಾರು ಪುಣ್ಯಕರ್ಮಿಗಳು ಇರ್ತಾರೆ, ಆ ಪುಣ್ಯಕರ್ಮಿಗಳು ಏನ್ ಮಾಡ್ತಾರೆ, ವಿಶಾಲವಾಗಿರ್ತಕ್ಕಂತಹ ಆ ಸ್ವರ್ಗ ಲೋಕಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ಸುಖ ಭೋಗಗಳನ್ನ ಅವರ ಪುಣ್ಯಕರ್ಮದಿಂದ ಅನುಭವಿಸ್ತಾರೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ನಾನು ಹಿಂದೆ ಎಲ್ಲ ಹೇಳಿದ್ದೀನಿ, ಪುಣ್ಯ ಕ್ಷೀಣ ಆಯ್ತು ಅಂತಂದ್ರೆ ಅವರೆಲ್ಲ ಮತ್ತೆ ಭೂಲೋಕಕ್ಕೆ ಬರ್ತಾರೆ. ಮರ್ತ್ಯಲೋಕ ಅಂತಂದ್ರೆ ಈ ಭೂಲೋಕಕ್ಕೆ ಬರ್ತಾರೆ. ಏಕೆಂದ್ರೆ ನೀವಲ್ಲಿ ಕೇವಲ ಪುಣ್ಯವನ್ನ ಅನುಭವಿಸಕ್ಕಷ್ಟೇ ಆಗತ್ತೆ, ಪುಣ್ಯ ಅಲ್ಲಿ ಸಂಪಾದನೆ ಮಾಡೋದಕ್ಕಾಗಲ್ಲ ಸ್ವರ್ಗಲೋಕದಲ್ಲಿ. ಹಾಗಾಗಿ ಪುಣ್ಯ ಕ್ಷೀಣ ಆಯ್ತು ಅಂದ್ರೆ ಅವರು ಮರ್ತ್ಯಲೋಕಕ್ಕೆ ಬರ್ತಾರೆ. ಏವಂ ತ್ರಯೀ ಧರ್ಮಂ ಅನುಪ್ರಪನ್ನ ಗತಾಗತಂ ಕಾಮಕಾಮ ಲಭಂತೆ. ಈ ರೀತಿಯಾದಂತಹ 3 ವಿಧವಾದಂತಹ ಧರ್ಮಗಳಿಂದ ಉಂಟಾಗಿರ್ತಕ್ಕಂತಹ ಜನಗಳು ಏನಾಗ್ತಾರೆ, ಕಾಮಕಾಮಿ. ಕಾಮ ಅಂದ್ರೆ ಬಯಕೆಗಳು, ಕಾಮಿ ಅಂತಂದ್ರೆ ಅದನ್ನ ಅನುಭವಿಸ್ತಕ್ಕಂಥವನು. ಸಿಗತ್ತೆ ಅವನಿಗೆ ಅಂತ ಹೇಳಿ. ತ್ರೈಧರ್ಮ ಕೇವಲ ಏನು ಅಂತಂದ್ರೆ ವೈದಿಕ ಕರ್ಮ ಮತ್ತೆ ಹೋಗೋದು ಬರೋದು, ಈ ವಿಚಾರಗಳು ಎಲ್ಲ. ಹೋಗೋದು ಬರೋದು ಅಂತಂದ್ರೆ ಏನೋ ಜನನ ಮರಣಗಳು ಮತ್ತು ಕರ್ಮಗಳು. ವೈದಿಕ ಕರ್ಮ ಅಂತಂದ್ರೆ ವೇದೋಕ್ತವಾದಂತಹ ಕರ್ಮಗಳನ್ನ, ಶಾಸ್ತ್ರ ಸಮ್ಮತವಾದಂತಹ ಕರ್ಮಗಳು. ಇವೆಲ್ಲವನ್ನ ಮಾಡೋದಕ್ಕೆ ಸಾಧ್ಯ ಏನಾಗುತ್ತೋ ಅದನ್ನೆಲ್ಲ ಅನುಭವಿಸ್ತಾರೆ. ಆದ್ರೆ ಅವನು ಸ್ವತಂತ್ರ ಅಂತಕ್ಕಂಥದ್ದು ಅವನಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾವ್ದ್ರಲ್ಲಿ ಸ್ವತಂತ್ರ? ಗಮನಾಗಮನದಲ್ಲಿ, ಹುಟ್ಟು ಸಾವುಗಳಲ್ಲಿ ಅವನ ಸ್ವತಂತ್ರ ಇಲ್ಲ. ಆದರೆ ಕರ್ಮಗಳನ್ನ ಮಾಡ್ಬೇಕಾದ್ರೆ ಅವನು ಶ್ರದ್ಧೆಯಿಂದ ಇದ್ದು ಮಾಡೋದಕ್ಕೆ ಅವನಿಗೆ ಸ್ವತಂತ್ರ ಅನ್ನೋದು ಇದ್ದೇ ಇದೆ ಅಲ್ವಾ? ಇಲ್ಲ ಅಂತಂದ್ರೆ ಯಾವ ಕರ್ಮವನ್ನು ಸತ್ಕರ್ಮ ಉಂಟಾಗ್ತಾನೆ ಇರಲಿಲ್ಲ, ಅಥವಾ ದುಷ್ಟ ಕರ್ಮಗಳು ಉಂಟಾಗ್ತಾನೆ ಇರಲಿಲ್ಲ. ಅಲ್ಲಿ ನಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿಕೊಂಡು ಮಾಡಿದಾಗ ಇವೆಲ್ಲಾನು ಉಂಟಾಗತ್ತೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾ ಇದ್ದಾನೆ, ಈ ರೀತಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಅನನ್ಯ ಚಿಂತೆಯಂತೋ ಮಾಗೆ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ಚಿಂತೆಯಂತೋ ಮಾಂ, ಯಾರು ಸತತವಾಗಿ ನನ್ನ ಒಂದು ಉಪಾಸನೆಯನ್ನ ಮಾಡ್ತಾ ಇದ್ದಾರೋ, ಪರ್ಯುಪಾಸತೆ ಉಪಾಸನೆಯನ್ನ ಮಾಡ್ತಾ ಇದ್ದಾರೋ ಅಂಥವ್ರಿಗೆ ತೇಷಾಂ ನಿತ್ಯಾಭಿಯುಕ್ತಾನಂ, ಅಂಥವ್ರಿಗೆ ನಿತ್ಯವೂ ಕೂಡ ಅಭಿಯುಕ್ತರಾದ ಅಂತಂದ್ರೆ ಸತತವಾಗಿ ಮಾಡ್ತಿರ್ತಕ್ಕಂತಹ ಅಂತಹ ಜನಗಳಿಗೆ ನಾನೇನ್ ಮಾಡ್ತೇನೆ, ಯೋಗ ಕ್ಷೇಮಂ ವಹಾಮ್ಯಹಂ. ಯೋಗ ಅಂದ್ರೇನೆ ಅಪ್ರಾಪ್ತಂ ಪ್ರಾಪ್ತಂ ಯೋಗಂ, ಕ್ಷೇಮಂ ತದ್ ಪ್ರಾಪ್ತಂ ಯೋಗಂ. ಯಾವುದು ಸಿಕ್ಕಿಲ್ವೋ ಅದು ಸಿಕ್ಕಿದಾಗ ಯೋಗ ಅಂತ ಹೇಳಿ. ಕ್ಷೇಮಂ ಇತ್ಯುಕ್ತೆ ಸಂರಕ್ಷಣಂ, ಅದನ್ನ ಉಳಿಸ್ಕೊಳ್ತಕ್ಕಂಥದ್ದು. ಸಂರಕ್ಷಣೆಯನ್ನು ಕೂಡ ನಾನೇ ಮಾಡ್ತೀನಿ. ವಹಾಮ್ಯಹಂ, ನಾನು ಹೊರ್ತೀನಿ, ಆ ಭಾರವನ್ನ ನಾನು ಹೊರ್ತೀನಿ ಅಥವಾ ನಾನು ವಹಿಸ್ತೀನಿ ಅಂತ ಹೇಳಿ. ಕೆಲವರು ತಮಾಷೆ ಮಾಡ್ತಾರೆ, ಯೋಗಕ್ಷೇಮಂ ವಹಾಮ್ಯಹಂ ಅಂತ LIC ಇದು ಘೋಷವಾಕ್ಯ ಅಂತ. ವಹಾಮ್ಯಹಂ, ಯೋಗಕ್ಷೇಮಂ ವಹಾಮ್ಯಹಂ ಅಲ್ಲ. ಅಲ್ಲಿ ಏನು ಅಂತಂದ್ರೆ ನಿಮ್ಮನ್ನ ಯಾರು ವಾಹಕ ಹೊತ್ಕೊಂಡು ಹೋದ್ಮೇಲೆ ಆ ದುಡ್ಡು ಬರುತ್ತೆ ಅಂತ ಹೇಳಿ ಅಲ್ವಾ? ಅದು ಇಲ್ಲಿ ಏನು ಅಂತಂದ್ರೆ ನೀವು ಬದುಕಿರ್ಬೇಕಾದ್ರೆ, ನೀವು ಸತ್ತ ಮೇಲೆ, ಸತ್ತ ಪುನರ್ಜನ್ಮ ಬಂದಾಗ ಎಲ್ಲಕ್ಕೂ ಕೂಡ ಶ್ರೀಕೃಷ್ಣ ನಾನೇ ಜವಾಬ್ದಾರಿ ಅಂತ ಹೇಳ್ತಾ ಇದ್ದಾನೆ. LIC ನಲ್ಲಿ ಸತ್ತ ಮೇಲೆ ಅಷ್ಟೇ ವಾಹಕರು ಹೊತ್ಕೊಂಡು ಹೋದ್ಮೇಲೆ ದುಡ್ಡು ಬರುತ್ತೆ. ಆದ್ರೆ ಇಲ್ಲಿ ಹಾಗಲ್ಲ. ಬದುಕಿರೋ ಮುಂಚೆ, ಬದುಕಿನ ನಂತರವೂ ಇವನು ತ್ರಿಕಾಲದಲ್ಲೂ ಕೂಡ ನಮ್ಮ ಯೋಗಕ್ಷೇಮವನ್ನು ನೋಡ್ಕೊಳ್ತಕ್ಕಂಥದ್ದು ಯಾರು ಅಂತಂದ್ರೆ ಆ ಪರಮಾತ್ಮನೇ. ಹಾಗಾಗಿ ನಾವು ಸದಾ ಕೂಡ ಯಾವುದೇ ಖರ್ಚಿಲ್ಲದೆ ಮಾಡ್ತಕ್ಕಂಥದ್ದು ಅಂತಂದ್ರೆ ನಾಮ ಜಪ. ಅದನ್ನ ಮಾಡೋದ್ರಿಂದ ನಮ್ಮ ಈ ಜನ್ಮ, ಮುಂದಿನ ಜನ್ಮ ಎಲ್ಲ
ಹಿಂದಿಂದಾಗ ಹೋಗಿದೆ, ಅದನ್ನೇನು ಮಾಡೋಕ್ಕಾಗಲ್ಲ. ಇಂದಿನ ಮುಂದಿನ ಜನ್ಮಗಳನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಈ ಒಂದು ವಿಚಾರದಲ್ಲಿ ನಾವು ಚಿಂತನೆಯನ್ನ ಮಾಡ್ಬೋದು ಅಂತ ಹೇಳಿ ಅನ್ಸತ್ತೆ. ಮುಂದೆ ಈ ರೀತಿ ಅನುಗ್ರಹವನ್ನು ಮಾಡ್ತಿದ್ದಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಮಶ್ನಾಮಿ ಪ್ರಯತಾತ್ಮನಃ. ನೀವು ಪತ್ರೆ, ಎಲೆ, ಪತ್ರೆ ಅಂದ್ರೆ ಎಲೆಗಳು ಅಲ್ವಾ, ಪುಷ್ಪ ಹೂವು, ಫಲಂ ಹಣ್ಣು, ತೋಯಂ ನೀರು, ಯೋಮೇ ಭಕ್ತಿಯ ಪ್ರಯಚ್ಛತಿ ಭಕ್ತಿಯಿಂದ ನೀವೊಂದು ಎಲೆಯನ್ನೇ ಸಮರ್ಪಣೆ ಮಾಡಿ. ಎಲೆ ಅಂದ್ರೆ ತುಳಸಿ, ಮತ್ತೆ ಅರಳಿ, ದವನ, ಮರುಗ, ಬಿಲ್ಪತ್ರೆ, ಇವೆಲ್ಲ ನಾವು ಭಕ್ತಿಯಿಂದ ಅರ್ಪಣೆ ಮಾಡ್ತೀವಲ್ಲ ದೇವರ ಪೂಜೆಗೆ. ಗರ್ಕೆ ಪೂಜೆ ಮಾಡ್ತೀವಿ ಗಣೇಶನ್ಗೆ ವಿಶೇಷವಾಗಿ, ವಿಷ್ಣುವಿಗೆ ತುಳಸಿ ಪತ್ರೆ, ತುಳಸಿ ಎಲೆಯಿಂದ ಪೂಜೆ ಮಾಡ್ತೀವಿ, ರುದ್ರ ದೇವರ ಪೂಜೆ ಮಾಡ್ಬೇಕಾದ್ರೆ, ಈಶ್ವರನ ಪೂಜೆ ಮಾಡ್ಬೇಕಾದ್ರೆ ಬಿಲ್ಪತ್ರೆಯಿಂದ ಪೂಜೆ ಮಾಡ್ತೀವಿ. ಈ ರೀತಿ ನೀವು ಎಲೆಯನ್ನಾದ್ರೂ ಸಮರ್ಪಣೆ ಮಾಡಿ, ಅಥವಾ ಹೂವಿಂದನಾದ್ರೂ ಪೂಜೆ ಮಾಡಿ, ಅಥವಾ ಅಭಿಷೇಕ ಪ್ರಿಯೋ ರುದ್ರ ಶಿವ ಅಂತ ಹೇಳ್ತಾರಲ್ಲ, ಅಭಿಷೇಕವನ್ನೇ ಮಾಡಿ. ಏನೇ ಮಾಡಿದ್ರು ಅದು ಭಕ್ತಿಯಿಂದ ಕೊಟ್ಟಾಗ ತದ್ ಅಹಂ, ನಾನು ಅದನ್ನ ಭಕ್ತಿಯ ಉಪಹೃತ, ಭಕ್ತಿಯಿಂದ ಯಾರು ಕೊಡ್ತಾರೋ ಅದನ್ನ ನಾನು ಅಶ್ನಾಮಿ, ಅದನ್ನ ತಿಂತೀನಿ, ಸ್ವೀಕರಿಸ್ತೀನಿ ಅಂತ ಹೇಳಿ ಪ್ರಯತಾತ್ಮನಃ. ಪ್ರಯತಾತ್ಮ ಅಂದ್ರೆ ಪ್ರಯತ್ನವನ್ನ ಪಟ್ಟು ಶುದ್ಧ ಬುದ್ಧಿಯಿಂದ ಯಾರು ಕೊಡ್ತಾರೋ ಅದನ್ನ ನಾನು ಭಕ್ತಿಯಿಂದ ಸ್ವೀಕರಿಸ್ತೀನಿ ಅಂತ ಹೇಳಿ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ. ಮುಂದೆ ಈ ರೀತಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ ಕೃಷ್ಣ. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕರುಷ್ವ ಮದರ್ಪಣಂ ಅಂತ ಅಂದ. ಯತ್ ಕರೋಷಿ, ನೀನ್ ಏನು ಮಾಡ್ತೀಯೋ ಅದನ್ನ ನನಗೆ ಅರ್ಪಣೆ ಮಾಡಿ ಮಾಡು. ಏನು ತಿಂತೀಯೋ ಅದು ನನಗೆ ಅರ್ಪಣೆ ಅಂತ ತಿನ್ನೋ. ಅಂದ್ರೆ ಯಾಕೆಂದ್ರೆ ಆ ಪರಮಾತ್ಮ ನಮ್ಮ ದೇಹದಲ್ಲೇ ಇದ್ದುಕೊಂಡು ನಮ್ಮ ಎಲ್ಲ ಕ್ರಿಯೆಗಳನ್ನ ಮಾಡಿಸ್ತಾ ಇರೋದ್ರಿಂದ ಅದನ್ನ ತಿನ್ಬೇಕಾದ್ರೆ ನಮಗೆ ಋಣ ಇರಬೇಕು ಅಲ್ವಾ. ನಮಗೆ ಒಳ್ಳೆ ಊಟ ತಿಂಡಿ ಸಿಗ್ಬೇಕಾದ್ರೂ ಅಥವಾ ತಿಂದಿದ್ದ ರುಚಿ ನಮಗೆ ಗೊತ್ತಾಗಬೇಕಾದ್ರೂ ಕೂಡ ಅನುಗ್ರಹ ಇರಬೇಕು. ನೋಡಿ, ಕೋವಿಡ್ ಬಂದಾಗ ವಾಸನೆ ಗೊತ್ತಾಗ್ತಿರ್ಲಿಲ್ಲ, ರುಚಿ ಗೊತ್ತಾಗ್ತಿರ್ಲಿಲ್ಲ. ಯಾತಕ್ಕೆ? ಆ ಒಂದು ಸಂದರ್ಭ ಆ ತರ ಆಗ್ಬಿಟ್ಟಿತ್ತು. ಎಷ್ಟೋ ಸತಿ ದೇಹದಲ್ಲಿ ಸಮಸ್ಯೆ ಇದ್ರೆ ಮೂಗು ಸ್ಮೆಲ್ಲೇ ಗೊತ್ತಾಗೋದಿಲ್ಲ, ಅಥವಾ ನಮಗೆ ಜ್ವರ ಬಂದಾಗ ನಮಗೆ ರುಚಿನೇ ಗೊತ್ತಾಗೋದಿಲ್ಲ, ನೆಗಡಿ ಆದ್ರೆ ವಾಸನೆ ಗೊತ್ತಾಗೋದಿಲ್ಲ, ಜ್ವರ ಬಂದ್ರೆ ರುಚಿ ಗೊತ್ತಾಗೋದಿಲ್ಲ. ಅಲ್ಲಿ ಅನುಗ್ರಹ ಆ ಸಂದರ್ಭದಲ್ಲಿ ಇಲ್ಲ ಅಂತ ಹೇಳಿ. ಅವನ ಅನುಗ್ರಹ ಆಯ್ತು ಅಂದ್ರೆ ಟಕ್ಕಂದೆಲ್ಲ ವಾಸನೆ ಗೊತ್ತಾಗತ್ತೆ, ರುಚಿ ಗೊತ್ತಾಗತ್ತೆ, ಎಲ್ಲ ಹಸುವಾಗತ್ತೆ. ಇಲ್ಲಾಂದ್ರೆ ಕೆಲವ್ರು ನೋಡಿ ಎಷ್ಟು ದುಡ್ಡಿರತ್ತೆ ತಿನ್ನಕ್ಕೇ ಆಗಲ್ಲ. ಯಾಕೆ?